ನನ್ನ ಜಿ ಎಫ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಅವಳು ತುಂಬ ಕ್ಯೂಟಾಗಿದ್ದಾಳೆ, ತುಂಬ ಮುದ್ದಾಗಿದ್ದಾಳೆ ಅಂತ ಹೇಳ್ಬೋದು. ಇದು ಕಾಮನ್ ಕ್ವೆಶನ್ನು, ನೀವು ಮತ್ತು ಪ್ರತಿಮಾ ಅವರು ಲವ್ವರ್ಸಾ ಅಂತ. ನಾನು ಪ್ರತಿಮಾನ ಫಸ್ಟು ನೋಡಿದ್ದು ಅಂದರೆ ಡೈರೆಕ್ಟ್ ಆಗಲ್ಲ, ಫಸ್ಟ್ ಪ್ರತಿಮಾ ಅಂತ ಒಬ್ರು ಇದ್ದಾರೆ ಅಂತ ಗೊತ್ತಾಗಿದೆ ನನಗೆ. ಆ್ಯಕ್ಚುಲಿ ನನ್ನೊಂದು ಲವ್ ಬ್ರೇಕಪ್ ಆಯಿತು ರೀಸೆಂಟಾಗೆ. ನಿಮ್ಮ ಫ್ಯೂಚರ್ ವೈಫ್ ಹೆಂಗಿರಬೇಕು ಬ್ರೋ, ಇದು ಕಣ ಕ್ವಶನ್ ಅಂದರೆ. ಇದು ಕಾಮನ್ ಕ್ವಶನ್ನು, ನೀವು ಮತ್ತು ಪ್ರತಿಮಾ ಅವರು ಲವ್ವರ್ಸಾ ಅಂತ. ನಮ್ಮ ಅಪ್ಪ ರಿಯಲ್ ಲೈಫಲ್ಲಿ ಹೀರೋ ನನಗೆ, ಬಟ್ ಮೂವಿಲಿ ವಿಲನ್ ಆಗಿ ಆ್ಯಕ್ಟ್ ಮಾಡಿಸ್ತೀನಿ ನಮ್ಮ ಅಪ್ಪಗೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ವ್ಲಾಗ್ ಅಲ್ಲ ಇದು. ನಾನು ಇನ್ಸ್ಟಾಗ್ರಾಮಲ್ಲಿ ಆಸ್ಕ್ ಮಿ ಕ್ವಶನ್ಸ್ ಹಾಕಿದ್ದೆ. ಅದಕ್ಕೆ ತುಂಬ ಜನ ತುಂಬಾ ಕ್ವಶನ್ಸ್ ಕೇಳಿದ್ದೀರಾ. ನಾನು ಹೇಳಿದೆ ಕಾಮನ್ ಕ್ವಶನ್ಸ್ ಕೇಳಬೇಡಿ ಅಂತ, ಆದರೂ ಎಲ್ಲರೂ ಕಾಮನ್ ಕ್ವಶನ್ಸೇ ಕೇಳಿದ್ದೀರಾ. ಆದಷ್ಟು ಅಂದರೆ ಕೆಲವೊಂದು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಬಂದಿದೆ, ಕೆಲವೊಂದಲ್ಲ ತುಂಬ ಬಂದಿದೆ, ತುಂಬ ಅಂದರೆ ತುಂಬ ಬಂದಿದೆ. ಅದರಲ್ಲಿ ಒಂದು 30% ಚೆನ್ನಾಗಿರೋ ಕ್ವಶನ್ಸ್ ಬಂದಿದೆ. ಇನ್ನೆಲ್ಲ ಕಾಮನ್ ಕ್ವಶನ್ಸೇ. ನಿಮ್ಮ ಮದುವೆ ಯಾವಾಗ, ನೀವು ಪ್ರತಿಮಾ ಅವರು ಲವರ್ಸಾ ಅಂತ ಎಲ್ಲ ಅಂದರೆ ಇನ್ನೂ ಕೆಲವೊಂದು ಊಟ ಆಯಿತಾ, ಹೇಗಿದ್ದೀರಾ, ಇವಾಗ ಹೆಂಗಿದ್ದೀರಾ, ಅದೆಲ್ಲ ಕಾಮನ್ ಕ್ವಶನ್ಸ್ ಕೇಳಿದ್ದಾರೆ. ಇನ್ನು ಕೆಲವೊಬ್ಬರು ಲೈಫ್ ಬಗ್ಗೆ ಮತ್ತು ನನ್ನ ಪ್ರೊಫೆಷನ್ ಬಗ್ಗೆ ಏನು ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳಿದ್ದಾರೆ. ಸೊ ಸ್ಟಾರ್ಟ್ ಮಾಡೋಣವಾ? ಸೊ ಗೈಸ್, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾಕೆಂದರೆ ತುಂಬಾ ಕ್ವಶನ್ಸ್ ಇದೆ, ಎಲ್ಲ ಓದಬೇಕು. ಸೊ ನಾನು ಹೆಸರು ಹೇಳಿ ಅವ್ರ ಕಮೆಂಟ್ನ ಓದ್ತೀನಿ, ಮೀನ್ಸ್ ಅವ್ರ ಕ್ವಶನ್ನ ಓದ್ತೀನಿ. ಯಾರ್ಯಾರ ಹೆಸರು ಹೇಳಿದ್ದೀನಿ ಅವರೆಲ್ಲರೂ ಕಮೆಂಟ್ ಮಾಡಿ ಹಾಯ್ ಅಂತ ನಾನು ನೋಡ್ತೀನಿ. ಸೊ ಫಸ್ಟ್ ಕ್ವಶನ್ ಬಂದು, ಕಾಲ್ ಮೀ ಪ್ರೇಮ್ ರಿಯೋ, ವೆನ್ ಈಸ್ ಯುವರ್ ಮ್ಯಾರೇಜ್ ಡಾರ್ಲಿಂಗ್? ಬ್ರೋ, ನೀವು ಆದಮೇಲೆ ನಾನು ಮ್ಯಾರೇಜ್ ಆಗೋದು ನೋಡಿ, ಹೇಳಿಲ್ವಾ? ಫಸ್ಟೇ ಕಾಮನ್ ಕ್ವಶನ್ ಬಂದ್ಬಿಡ್ತು ಗೈಸ್. ಸೊ ನಾನು ಮದುವೆ ಆಗೋದೆಲ್ಲ ಇನ್ನೂ ತುಂಬ ದೂರದ ಮಾತು ಬ್ರೋ, ನೀವಾಗಿ ನೀವು ಚೆನ್ನಾಗಿರಿ, ಆಮೇಲೆ ನಾನು ಆಗ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಡ್ರಾಮೆಟಿಕ್ DH, ಹೇರ್ ಕಟ್ ಯಾಕೆ ಮಾಡಿಸಿದ್ರಿ? ಲೆಂತಿ ಹೇರ್ ಸೂಟ್ಸ್ ಯು ದ ಮೋಸ್ಟ್. ಅಂದರೆ ನಾನು ಹೇಳಿದ್ದೆ, ಲೈವಾಗಿ ಬಂದಾಗಲೂ ಹೇಳಿದೆ, ಮತ್ತು ವೀಡಿಯೋನೂ ಮಾಡಾಕಿದ್ದೆ ಯೂಟ್ಯೂಬಲ್ಲಿ. ನನಗೆ ರೀಸೆಂಟಾಗಿ ಒಂದು ಆಕ್ಸಿಡೆಂಟ್ ಆಗಿದ್ದರಿಂದ ಇಲ್ಲಿ ತಲೆಗೆ ಏಟ್ ಬಿದ್ದಿದೆ, ಸ್ಟಿಚ್ ಹಾಕಬೇಕು ಅಂತ ಕೂದಲು ತೆಗ್ದುಬಿಟ್ಟಿದ್ರು. ನಾನು ಹೋಗಿ ಹೇರ್ ಕಟ್ಟಾಗಿ ಕುತ್ಕೊಂಡಾಗ ನೀಟಾಗಿ ಮಾಡಿಸ್ದೆ, ನಾನು ನಾರ್ಮಲಾಗಿ ಮಾಡಿಸ್ತೀನಲ್ಲ ಹಂಗೇನೆ. ಆವಾಗ ಒಂದು ಸೈಡ್ ಹಿಂಗಿತ್ತು, ಒಂದು ಸೈಡ್ ಚೆನ್ನಾಗಿ ಕುತ್ಕೊಂಡಿತ್ತು, ಅದಕ್ಕೆ ಅದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ಒಂದು ಸತಿ ಹೋದರೆ ಹೋಗ್ಬಿಡ್ಲಿ ಅಂತ ಪೂರ್ತಿ ಕೂದಲು ಎತ್ತಿಸ್ಬಿಟ್ಟೆ. ಅದೇ ಮ್ಯಾಟ್ರು. ಅನ್ಮೋಲ್ ಬ್ರೋ, ಮರ್ತೋದ್ರ, ನಿನ್ನನ್ನು ಹೆಂಗಪ್ಪ ಮರೀಲಿ ನಾನು. ಸಿರಿ 222, ಕನ್ನಡ ರ್ಯಾಪ್ ಸೀನ್ ಬಗ್ಗೆ ಹೇಳಿ ಬ್ರೋ. ನನಗೆ ರ್ಯಾಪ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಸಿರಿ ಅವರೇ, ಬಟ್ ನೀವಂತೂ ಸೈಕ್ ಮಾಡ್ತಾ ಇದ್ದೀರಾ, ಒಳ್ಳೊಳ್ಳೆ ರ್ಯಾಪ್ ಹಾಡಿದ್ದಾರೆ. ದಯವಿಟ್ಟು ಸಿರಿ ಅವ್ರ ಅಕೌಂಟ್ನ ಚೆಕ್ ಮಾಡಿ ಗೈಸ್, ಸಿರಿ 222. ಹಾಗೆ ಅವ್ರ ಯೂಟ್ಯೂಬ್ ಚಾನಲ್ನು ಚೆಕ್ ಮಾಡಿ. ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಹೋಗಿ ಚೆಕ್ ಮಾಡಿದ್ರೆ ಅವ್ರ ಯೂಟ್ಯೂಬ್ ಚಾನಲ್ ಸಿಗುತ್ತೆ, ಹೋಗಿ ಯೂಟ್ಯೂಬ್ ಚಾನಲ್ ನೋಡಿ. RCB ಬಗ್ಗೆ ತುಂಬ ಸಖತ್ತಾಗಿ ಹಾಡು ಹೇಳಿದ್ದಾರೆ. ಆಮೇಲೆ ಒಂದೊಂದು ಮ್ಯಾಚಿಗೂ ಒಂದೊಂದು ಸೀರೀಸ್ ಥರ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ. ಸಿರಿ ಅವರೇ, ಆಲ್ ದಿ ಬೆಸ್ಟ್ ಫಾರ್ ಯು, ಶೌಟ್ ಔಟ್ ಫಾರ್ ಯು. ರಾಕಿಂಗ್ ಸ್ಟಾರ್ ರೋಹನ್ ಲವ್, ನನ್ನ ಫ್ಯಾನ್ ಪೇಜು. ವೆನ್ ಆರ್ ವಿ ಸೀಯಿಂಗ್ ಯು ಆನ್ ಬಿಗ್ ಸ್ಕ್ರೀನ್? ಆದಷ್ಟು ಬೇಗ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇದ್ದರೆ ಆದಷ್ಟು ಬೇಗ ಹೇಳ್ತೀನಿ. ಮುರಳಿ ರಾಜು, ಹೌ ಆರ್ ಯು ಬ್ರೋ? ಐ ಥಿಂಕ್ ಯು ಆರ್ ವೆಲ್, ಕೀಪ್ ಗೋಯಿಂಗ್ ಆ್ಯಂಡ್ ಗ್ರೋ ವೆಲ್, ವಿಲ್ ಸಿ ಆ್ಯಂಡ್ ದ ಹೀರೋ ಆಫ್ ಇನ್ಸ್ಟಾ. ಗೊತ್ತಾಗಿಲ್ಲ, ನನ್ನ ತಮ್ಮನೇ ಇದು. ಥ್ಯಾಂಕ್ ಯು ಕಣೋ ಮುರಳಿ, ಥ್ಯಾಂಕ್ ಯು. ಉಷಾ ಮೊಗಾವೀರ್, ಹೀರೋ ನೀವು ರೀಲ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗಿಂದ? ಮತ್ತು ನಾನು ನಿಮ್ಮ ಹ್ಯೂಜ್ ಫ್ಯಾನ್, ಫಾರ್ ಎವರ್ ಹೀರೋ. ಉಷಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್. ಹಾಗೆ ನಾನು ರೀಲ್ಸ್ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂತ ಕೇಳಿದ್ದೀರಾ ಅಲ್ವಾ? ನಾನು ತುಂಬ ಇಂಟರ್ವ್ಯೂಗಳಲ್ಲೂ ಹೇಳಿದ್ದೀನಿ. ಆ್ಯಕ್ಚುಲಿ ನಾನು ಸೆಕೆಂಡ್ PU ಇದ್ದಾಗ ಸ್ಟಾರ್ಟ್ ಮಾಡಿದ್ದು ನಾನು ರೀಲ್ಸ್ ಮಾಡೋಕ್ಕೆ. ಸುಮ್ಮನೆ ಟೈಮ್ ಪಾಸಿಗೆ ಸ್ಟಾರ್ಟ್ ಮಾಡಿದ್ದು. ಅದೇ ಒಂದು ಜೀವನ ಕೊಡುತ್ತೆ, ಅದೇ ಒಂದು ಲೈಫಿಗೆ ಒಂದು ಟರ್ನ್ ಕೊಡುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಫಸ್ಟು ನನ್ನ ಹತ್ರ ಏನೂ ಇರ್ತಾ ಇರಲಿಲ್ಲ. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ನನ್ನ ಜೊತೆ 2 ಜೊತೆ 3 ಜೊತೆ ಅಷ್ಟೇ ಬಟ್ಟೆ ಇದ್ದಿದ್ದು. ಆವಾಗ ಅದನ್ನೇ ಒಂದು ಲೈನಪ್ ಥರ, ಒಂದಿನ ಇದು ಒಂದಿನ ಅದು ಅಂತ ಹಾಕೊಂಡೋಗಿ, ಅದು ಮುಗಿದ್ಮೇಲೆ ಮತ್ತೆ ಅದೇ ಲೈನಪ್ಪು, 3 ದಿನ 3 ಆ ಥರ ಹಾಕೊಂಡು ಹೋಗ್ತಾ ಇದ್ದೆ. ಶೂಗಳು ಅಷ್ಟು ಇರಲಿಲ್ಲ ನನ್ನ ಹತ್ರ. ಒಂದೇ ವೈಟ್ ಕಲರ್ದು ಒಂದು ಶೂ ಇತ್ತು. ನಾನು ಹಳೆಯ ವೀಡಿಯೋಸ್ ನೋಡೋದಾದರೆ, ನೀವು ಫೋಟೋಶೂಟು ವೀಡಿಯೋಸ್ ಎಲ್ಲ ನೋಡೋದಾದರೆ. ಆಮೇಲೆ ಸೆಕೆಂಡ್ PUಗೆ ಬಂದಾಗ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅದು ಒಂದು ಲೈಫಿಗೆ ಟರ್ನ್ ಕೊಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೀವು ಅಷ್ಟೇ, ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಟೈಮ್ ಪಾಸ್ ಅಂತ ಅಂದ್ಕೊಂಬಿಡಿ. ಅದನ್ನೇ ಏನಾದರೂ ಒಂದು, ಅದರಲ್ಲೇ ಏನಾದರೂ ಒಂದು, ಎಲ್ಲ ಕೆಲಸದಲ್ಲೂ ಏನಾದರೂ ಒಂದು ಗುರಿ ಅಂತ ಇರುತ್ತೆ. ಆ ಗುರಿನ ನೋಡಿ ಅದನ್ನು ಅಚೀವ್ ಮಾಡೋಕ್ಕೆ ಕೆಲಸ ಮಾಡಿ, ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಾ. ನಾನು ಸಕ್ಸಸ್ ಆಗಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಏನೋ ಒಂಥರ ನಾನು ನೆಮ್ಮದಿಯಾಗಿದ್ದೀನಿ ಅಂತ ನಾನು ಹೇಳ್ಬೋದು. ನನಗೇನು ಬೇಕೋ ನಾನು ಮಾಡಿಕೊಂಡು, ನನಗೇನು ಬೇಕೋ ನಾನು ತೊಗೊಂಡು ಆರಾಮಾಗಿದ್ದೀನಿ ಅಂತ ಹೇಳ್ಬೋದು. ಸೊ ಒಂದು ಗುರಿನಿಟ್ಟು ಅದ್ರ ಮೇಲೆ ಫೋಕಸ್ ಮಾಡಿ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ದ ಮಧು ಅಫಿಷಿಯಲ್, ನಿಮ್ಮ ಶೂ ಕಲೆಕ್ಷನ್ದು ವೀಡಿಯೋ ಮಾಡಿ ಪ್ಲೀಸ್, ಹಾಗೆ ಗೆಟ್ ವೆಲ್ ಸೂನ್ ಆ್ಯಂಡ್ ಕಮ್ ಬ್ಯಾಕ್ ಸ್ಟ್ರಾಂಗರ್. ಖಂಡಿತವಾಗ್ಲೂ ಥ್ಯಾಂಕ್ ಯು ಮಧು ಅವರೇ. ಶೂ ಕಲೆಕ್ಷನ್
ಶೂ ಕಲೆಕ್ಷನ್ ಒಂದು ವಿಡಿಯೋ ಮಾಡ್ತೀನಿ ಖಂಡಿತವಾಗ್ಲೂ. ಮೇಲ್ಗಡೆ ಇದೆ ಶೂ, ಆಮೇಲೆ ತೋರಿಸ್ತೀನಿ. ಶೂ ಕಲೆಕ್ಷನ್ದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಗೈಸ್. ನನ್ನ ಹತ್ರ ಒಳ್ಳೊಳ್ಳೆ ಶೂಸ್ ಇದೆ, ಡಿಫ್ರೆಂಟಾಗಿರೋ ಶೂಸ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಎಲ್ಲ ಒರಿಜಿನಲ್ ಅಂತ ಹೇಳೋಕ್ಕಾಗಲ್ಲ, ನಾನೇನು ಓಲ್ಡ್ ಬಿಡಲ್ಲ ಒರಿಜಿನಲ್ ಅಂತ. ಕೆಲವೊಂದು ಕಾಪಿ ಪ್ರಾಡಕ್ಟ್ಸು ಇದೆ, ಕೆಲವೊಂದು ಒರಿಜಿನಲ್ ಇದೆ. ಆದರೂ ತೋರಿಸ್ತೀನಿ, ಪರವಾಗಿಲ್ಲ. ಶೂಸೇ ಅಲ್ವಾ, ಒರಿಜಿನಲ್ ಆದ್ರೇನು ಕಾಪಿ ಆದ್ರೇನು. ಶೂಸ್ ತೋರಿಸ್ತೀನಿ ಎಲ್ಲ ಕಲೆಕ್ಷನ್ ಒಂದಿನ ಮದುವರೆ ವಿಡಿಯೋ ಮಾಡ್ತೀನಿ ಅದನ್ನು. ಲಕ್ಷ್ಮಿ RMR, ನಿಮ್ಮ ಲೈಫ್ನ ಅಪ್ ಆ್ಯಂಡ್ ಡೌನ್ ಬಗ್ಗೆ ಹೇಳಿ, ಹಾಗೂ ಬಿಗ್ ಡ್ರೀಮ್ ಏನು? ಲೈಫ್ನ ಅಪ್ ಆ್ಯಂಡ್ ಡೌನ್ ಬಗ್ಗೆ ಹೇಳಬೇಕು ಅಂದರೆ, ಇವಾಗ ರೀಸೆಂಟಾಗಿ ಆಗಿರೋ ಕತೆ ನಿಮ್ಗೆಲ್ಲರಿಗೂ ಗೊತ್ತಲ್ವಾ. ಮುಂಚೆ ತುಂಬ ಸ್ಟ್ರಾಂಗಾಗೆ, ತುಂಬ ಸಖತ್ತಾಗಿ ವೀಡಿಯೋಸ್ ಮಾಡಿಕೊಂಡು ಸಖತ್ ಕನ್ಸಿಸ್ಟೆಂಟ್ ಆಗಿದ್ದೆ ಆಲ್ಮೋಸ್ಟು. ಇವಾಗ ಅದಾಗಿದ್ದರಿಂದ 1 ತಿಂಗಳು, 1.5 ತಿಂಗಳು, 2 ತಿಂಗಳು ಗ್ಯಾಪ್ ಆಗೋಯ್ತು ವೀಡಿಯೋಸ್ ಮಾಡ್ತಾ ಇಲ್ಲ ಕರೆಕ್ಟಾಗಿ. ಇವಾಗ ಮತ್ತೆ ಆ್ಯಕ್ಟಿವ್ ಆಗ್ತಾ ಇದ್ದೀನಿ. ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ ಅನ್ನೋದು ಇದ್ದೇ ಇರುತ್ತೆ, ಅದಕ್ಕೆ ನಾವು ಟ್ರೈ ಮಾಡೋದು ಬಿಡಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಬಿಡ್ತಾ ಇಲ್ಲ ಟ್ರೈ ಮಾಡೋದು, ಬೇಜಾರಾಗಿಲ್ಲ. ನಾನು ಕಲಿತಾ ಇದ್ದೀನಿ ಅದರಿಂದ ಏನೋ ಒಂದು ಪಾಠ. ಮತ್ತೆ ನಾನು ಕನ್ಸಿಸ್ಟೆಂಟ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ, ಆ್ಯಕ್ಟಿವ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಲೈಫಲ್ಲಿ ಏನೇ ಅಪ್ ಆ್ಯಂಡ್ ಡೌನ್ ಬಂದ್ರೂ ನಾನು ಮಾತ್ರ ಈ ಫೀಲ್ಡ್ನ ಬಿಡಲ್ಲ. ಇದರಲ್ಲಿ ಏನಾದರೂ ಒಂದು ಸಾಧಿಸ್ತೀನಿ. ಅದೇ ನನ್ನ ಡ್ರೀಮ್ ಕೂಡ. ಅದು ಆ ಕ್ವಶನ್ನು ಕೇಳಿದ್ದೀರಾ ನೀವು. ಬಿಗ್ ಸ್ಕ್ರೀನಲ್ಲಿ ಬರಬೇಕು, ಹೀರೋ ಆಗಬೇಕು, ಅದೇ ನನ್ನ ದೊಡ್ಡ ಡ್ರೀಮ್ ಇರೋದು. ಆದಷ್ಟು ಬೇಗ ನಾನು ಆ ಡ್ರೀಮ್ನ ಕಂಪ್ಲೀಟ್ ಮಾಡ್ತೀನಿ ಅಷ್ಟೇ. ನಾನು ವೈಟಿ ಕನಕ, ಲೋ ಕ್ರೆಡಿಟ್ ಕಾರ್ಡ್ ಇದೆಯಾ, ಕಬಾಲಾಗೆ ಒಂದು ಫೋನ್ ಬೇಕಂತೆ. ಲೋಫರ್, ನನ್ನ ಫ್ರೆಂಡೇ ಗೈಸ್ ಇವನು. ನೋಡಿ, ಆಸ್ಕ್ ಮಿ ಕ್ವಶನ್ಸಲ್ಲಿ ಬಂದ್ಬಿಟ್ಟು, ಲೋ ಕ್ರೆಡಿಟ್ ಕಾರ್ಡ್ ಇದೆಯಾ, ಕಬಾಲ ಇನ್ನೊಬ್ಬ ಫ್ರೆಂಡು, ಅವನಿಗೆ ಒಂದು ಫೋನ್ ಕೊಡಿಸ್ಬೇಕಂತೆ. ಅದನ್ನು ಫೋನ್ ಮಾಡಿ ಕೇಳಿದ್ರೆ ಆಗಲ್ವೋ, ಕ್ವಶನ್ಸಲ್ಲಿ ಬಂದು ಕೇಳಬೇಕೇನಲ್ಲಿ. ವಿಂದ್ಯಾ, ಅದೇ ನಮ್ಮ ಆಲ್ಬಮ್ ಶೂಟ್ನ ಅಪ್ಲೋಡ್ ಮಾಡು. ಗೈಸ್ ಏನಾಯಿತು ಅಂದರೆ, ಒಂದು 2 years ಬ್ಯಾಕ್ ಅನ್ಕೊತೀನಿ, ನಾನೊಂದು ಸ್ಟೋರಿ ಹಾಕಿದ್ದೆ. ಯಾರು ನೆನಪಿರಲ್ಲ ಯಾರಿಗೂ. ನಾನೊಂದು ಸ್ಟೋರಿ ಹಾಕಿದ್ದೆ. ನಾನು, ವಿಂದ್ಯಾ ಇರಲಿಲ್ಲ, ಇಲ್ಲಿಂದ ಬ್ಯಾಂಗ್ಳೂರಿಂದ ಹೋಗ ನಾನು, ಪ್ರತಿಮಾ, ಮೇಘ ಅಕ್ಕ, ರೋಷನ್ನು, ಮಂಜು ಮತ್ತು ಎಲ್ಲರೂ ಹೋಗಿದ್ವಿ ಒಂದು ಸಾಂಗ್ ಶೂಟ್ ಮಾಡೋಣ ಅಂತ ನಮ್ಮ ಅಜ್ಜಿ ಊರಲ್ಲಿ. ಒಂದು ಪ್ಲ್ಯಾನ್ ಮೀನ್ಸ್ ನಾನೇ ಒಂದು ಸ್ಟೋರಿ ಎಲ್ಲ ಬರೆದು, ಆಲ್ರೆಡಿ ಒಂದು ತಮಿಳ್ ಸಾಂಗ್ ಇದೆಯಲ್ಲ, ವಾವಾತಿ ಸಾಂಗ್, ಅದಕ್ಕೊಂದು ಕಾನ್ಸೆಪ್ಟ್ ರೆಡಿ ಮಾಡಿದ್ದೆ. ಕನ್ನಡ ಮತ್ತು ತಮಿಳ್ ಹುಡುಗನ ಕನ್ನಡ ಹುಡುಗ ತಮಿಳ್ ಹುಡುಗಿ ಲವ್ ಸ್ಟೋರಿನ. ಅದನ್ನೆಲ್ಲ ಶೂಟ್ ಮಾಡ್ಕೊಂಡು ಬಂದೆ. ತುಂಬ ಚೆನ್ನಾಗಿ ಬಂತು. ಎಡಿಟ್ ಎಲ್ಲ ಮಾಡಿಸ್ದೆ ಅರ್ಧಂಬರ್ಧ. ಆಮೇಲೆ ನಾನು ಅದಾಗಲಿಲ್ಲ, ಬೇರೆ ಕಡೆ ಎಡಿಟ್ ಮಾಡ್ಸೋಂಗೆ ನಾನೇ ಎಡಿಟ್ ಮಾಡಿ ನೋಡಿದೆ. ನನಗೆ ಯಾಕೋ ಆಮೇಲೆ ನಾನು ಕಾಪಿ ರೈಟ್ಸ್ ತೊಗೊಬೋದು, ಯಾರ ಹತ್ರನಾದರೂ ಸ್ಟ್ರೈಕ್ ಬೀಳಲ್ಲ ಅಂತ ಎಲ್ಲ ಅಂದ್ಕೊಂಡು ಅದನ್ನು ಮಾಡಿದ್ದು. ಆಮೇಲೆ ಎಲ್ಲೂ ಕಾಪಿ ರೈಟ್ ಸಿಗಲೇ ಇಲ್ಲ ಗೈಸ್. ಅದಕ್ಕೆ ಎಡಿಟ್ ಮಾಡ್ಬಿಟ್ಟು ಆಲ್ಮೋಸ್ಟ್ ಡಬ್ಬಿಂಗ್ ಒಂದು ಬಿಟ್ಟು ಇನ್ನೆಲ್ಲ ಎಡಿಟ್ ಮಾಡಿ ಹಂಗೆ ಇಟ್ಕೊಂಡಿದ್ದೀನಿ. ಪೋಸ್ಟ್ ಮಾಡಿಲ್ಲ. ಪೋಸ್ಟ್ ಮಾಡಿದ್ರೆ ಒಂದ್ಸತಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ಗೈಸ್, ನೋಡಿ. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ನೋಡು ಒಂದ್ಸತಿ. ಕ್ಲೆಮೆನ್ಸಿಯಾ, ಸೊ whom do you choose as your villain in your future movies if it's your choice? ಯಾರು? ಒಳ್ಳೆ ಕ್ವಶನ್ ಇದು. ಈ ತರ ಕ್ವಶನ್ಸ್ ಕೇಳಿ ಅಂದ್ರೆ ಏನೋ ಮದುವೆ ಆವಾಗ ಊಟ ಮಾಡಿದ್ರ ತಿಂಡಿ ತಿಂದ್ರ ಅಂತ ಕೇಳ್ತೀರಾ, ತಲೆನೇ ಓಡ್ತಾ ಇಲ್ಲ ನನ್ಗೆ. ಯಾರಿದ್ದಾರೆ? ತಲೆನೇ ಓಡ್ತಾ ಇಲ್ಲ ಗೈಸ್ ನನಗೆ. ಒಂದು ನಿಮಿಷ ಯೋಚನೆ ಮಾಡ್ಬಿಟ್ಟು ಮತ್ತೆ ವಿಡಿಯೋ ಮಾಡ್ತೀನಿ. ಗೈಸ್ ಯೋಚನೆ ಮಾಡ್ಬಿಟ್ಟೆ. ಏನಂದ್ರೆ, ನಮ್ಮ ಅಪ್ಪನೇ ಒಳ್ಳೆ ವಿಲನ್ ತರ ಇದ್ದಾರೆ. ಗಡ್ಡ ಗಿಡ್ಡ ಬಿಟ್ರೆ ನಮ್ಮ ಅಪ್ಪಂಗೆ ಇಲ್ಲಿ ಮಾತ್ರ ವೈಟ್ ಗಡ್ಡ ಬರೋದು. ಒಂದ್ಸತಿ ಫುಲ್ ಗಡ್ಡ ಬಿಟ್ಟಿದ್ರು ಕೋವಿಡ್ ಟೈಮಲ್ಲಿ, ಅವಾಗ ಇಲ್ಲಿ ಮಾತ್ರ ವೈಟ್ ಗಡ್ಡ ಬರೋದು. ಅವಾಗ ಯೋಚನೆ ಮಾಡಿದೆ, ನಮ್ಮ ಅಪ್ಪ ವಿಲನ್ ತರ ಇದ್ದಾರಲ್ಲ. ಇವಾಗ ಈ ಕ್ವಶನ್ ನೋಡಿದ್ಮೇಲೆ ನನ್ಗೆ ಐಡಿಯಾ ಬಂತು. ನಾನೇನಾದ್ರೂ ಮೂವಿ ನಾನು ಚೂಸ್ ಮಾಡೋ ಥರ ವಿಲನ್ ಚೂಸ್ ಮಾಡೋ ಥರ ಇದ್ರೆ ನಮ್ಮ ಅಪ್ಪನ ವಿಲನ್ ಆಗಿ ಚೂಸ್ ಮಾಡ್ತೀನಿ. ನಮ್ಮ ಅಪ್ಪ ರಿಯಲ್ ಲೈಫಲ್ಲಿ ಹೀರೋ ನನಗೆ, ಬಟ್ ಮೂವಿಲಿ ವಿಲನ್ ಆಗಿ ಆ್ಯಕ್ಟ್ ಮಾಡಿಸ್ತೀನಿ ನಮ್ಮ ಅಪ್ಪಗೆ. ಡ್ಯಾನ್ಸರ್ ಬಾಯ್ ಸುದಿ, ನಿಮ್ಮ ಫ್ಯೂಚರ್ ವೈಫ್ ಹೆಂಗಿರ್ಬೇಕು ಬ್ರೋ? ಇದು ಕಣ ಕ್ವಶನ್ ಅಂದರೆ. ಹೆಂಗಿರ್ಬೇಕು ಗೊತ್ತಾ ಅಂದರೆ ಗೈಸ್, ನನಗೆ ಹೈಫೈ ಆಗಿ ಫುಲ್ಲು ಸುತ್ತಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಹುಡುಗಿ ಆ ಥರ ಇರ್ತಾರಲ್ಲ ಹುಡುಗಿರು, ಅವ್ರು ಇಷ್ಟ ಆಗಲ್ಲ. ನನಗೆ ಚೂಡಿದಾರ್ ಹಾಕ್ಕೊಂಡು ಸೀರೆ ಬಿಡಿ, ಚೂಡಿದಾರ್ ನಂಗೆ ತುಂಬ ಇಷ್ಟ. ಚೂಡಿದಾರ್ ಹಾಕೋ ಹುಡುಗಿರ್ ಕಂಡ್ರೆ, ಮೈ ತುಂಬ ಬಟ್ಟೆ ಹಾಕ್ಕೊಂಡು, ಹೂವಾಗಿವ ಮುಡ್ಕೊಂಡು, ಕುಂಕುಮ ಇಟ್ಕೊಂಡು ಲಕ್ಷಣವಾಗಿರ್ತಾರಲ್ಲ ಆ ಹುಡುಗಿರು ಅಂದರೆ ತುಂಬ ಇಷ್ಟ ನನಗೆ. ಆ ಥರ ಇರಬೇಕು ಹುಡುಗಿರು. ಆಮೇಲೆ ನಾನು ಹೇಳ್ದಂಗೆಲ್ಲ ಕೇಳ್ಕೊಂಡು ಬಿದ್ದಿರಲಿ ಅಂತ ನಾನು ಹೇಳಲ್ಲ. ಲೈಫಲ್ಲಿ ನಾನೇನಾದ್ರು ತಪ್ಪು ಮಾಡ್ತಾ ಇದ್ರೆ ತಿದ್ದಬೇಕು, ಇಲ್ಲ ಅವ್ರೇನಾದ್ರು ತಪ್ಪು ಮಾಡ್ತಾಯಿದ್ರೆ ನಾನು ತಿದ್ದಬೇಕು, ನಾನು ಹೇಳ್ದಂಗೆ ಕೇಳಬೇಕು, ಅದೆಲ್ಲ ಇಲ್ಲ. ಇಬ್ರದ್ದು ಡಿಸಿಷನ್ ಮ್ಯಾಟ್ರ್ ಆಗುತ್ತಲ್ವಾ. ಒಳ್ಳೆ ಚೆನ್ನಾಗೆ ಹೊಂದ್ಕೊಂಡು ಹೋಗ್ಬೇಕು, ಖುಷಿಯಾಗಿ ನೋಡ್ಕೊಬೇಕು, ನನ್ನ ರುಚಿಯಾಗಿ ಅಡುಗೆ ಮಾಡಾಕ್ಬೇಕು, ಮಗು ಥರ ನೋಡ್ಕೊಬೇಕು, ಆ ಥರ ಹುಡುಗಿ ಇಷ್ಟ ನನಗೆ. ಕೃತಿ 6399, ವೈ ಆರ್ ಯು ಅಪ್ಲೋಡಿಂಗ್ ಬ್ರೇಕಪ್ ರೀಲ್ಸ್? ವಾಟ್ ಅಬೌಟ್ ಯುವರ್ ಲವ್ ಅಣ್ಣ? ಆರ್ ಯು ಸಿಂಗಲ್ ಅಣ್ಣ? ಆ್ಯಕ್ಚುಲಿ ನನ್ನೊಂದು ಲವ್ ಬ್ರೇಕಪ್ ಆಯಿತು ರೀಸೆಂಟಾಗೆ, ಅದಕ್ಕೆ ನಾನು ಬ್ರೇಕಪ್ ರೀಲ್ಸೇ ಮಾಡ್ತಾ ಇದ್ದೀನಿ. ಅದೆಲ್ಲ ಏನಿಲ್ಲ ಗೈಸ್, ಬ್ರೇಕಪ್ ಇಲ್ಲ, ಏನೂ ಇಲ್ಲ ಕೃತಿ ಅವರೇ.
ಏನಂದರೆ ನಾನು ಸುಮ್ಮನೆ ನನ್ನ ಪ್ರೊಫೈಲಲ್ಲಿ ಬ್ರೇಕಪ್ ರೀಲ್ಸ್ ನನ್ನ ಮುಖಕ್ಕೆ ಈ ಸ್ಯಾಡ್ ವಿಡಿಯೋಸ್ ಸೆಟ್ ಆಗುತ್ತೆ, ನಾನು ಅದಕ್ಕೆ ಬ್ರೇಕಪ್ ರೀಲ್ಸ್ ಮಾಡೋದು. ಯಾವ ಬ್ರೇಕಪ್ಪು ಇಲ್ಲ, ನಾನು ಯಾವ ಲವ್ವು ಮಾಡಿಲ್ಲ. ಐ ಆಮ್ ಸಿಂಗಲ್ ಗೈಸ್, ಐ ಆಮ್ ಸಿಂಗಲ್. ಅದಕ್ಕೆ ನನ್ನ ಪ್ರೊಫೈಲಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ನಾನು ಚೆನ್ನಾಗಿ ನನಗೆ ತುಂಬ ಇಂಟ್ರೆಸ್ಟು, ಅಂದರೆ ನನಗೆ ಅದರಲ್ಲಿ ಸ್ವಲ್ಪ ಪ್ಲಸ್ ಸ್ಯಾಡ್ ವೀಡಿಯೋಸ್ ಮಾಡೋದ್ರಲ್ಲ, ಅದಕ್ಕೆ ನಾನು ಬ್ರೇಕಪ್ ವೀಡಿಯೋಸ್ ಮಾಡ್ತೀನಿ. ಮಿಸ್ಟರ್ ವಿಷ್ಣು ಪಾಟೀಲ್ 08 ಇವರ ಎಜುಕೇಷನ್. ನಾನು BCom ಕಂಪ್ಲೀಟ್ ಮಾಡಿದ್ದೀನಿ ಬ್ರೋ. BCom ಕಂಪ್ಲೀಟ್ ಮಾಡಿ 2 ಇಯರ್ಸ್ ಆಯಿತು. ಇದೇ ಫೀಲ್ಡಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಕಷ್ಟಪಡ್ತಾ ಇದ್ದೀನಿ. ಏನೂ ಆಗಲಿಲ್ಲ ಅಂದರೆ ಮತ್ತೆ ಬ್ಯಾಕ್ ಟು ಫೀಲ್ಡ್, ಅಂದರೆ ಬ್ಯಾಕ್ ಟು ವರ್ಕ್, ಏನಾದರೂ ಕೆಲಸ ಮಾಡಬೇಕು. ಹರ್ಷಿ 3277. ಹೆಸರುಗಳು ಡಿಫ್ರೆಂಟಾಗಿ ಇಟ್ಕೊತೀರ, ಓದೋಕ್ಕೆ ಕಷ್ಟ ಆಗುತ್ತೆ ಗೈಸ್ ನನಗೆ. ವೈ ಡಿಡ್ ಯು ನಾಟ್ ಡೂ ವ್ಲಾಗ್ಸ್, ಅಂದರೆ ಯಾಕೆ ವ್ಲಾಗ್ಸ್ ಮಾಡ್ತಾ ಇಲ್ಲ ಅಂತನಾ? ಅದೇ ಹಿಂಗೆ ಆಗಿತ್ತಲ್ವಾ. ಆಮೇಲೆ ನನಗೂ ಸ್ವಲ್ಪ ಕೆಲಸಗಳಿತ್ತು. ನನಗೆ ವೀಡಿಯೋ ಮಾಡೋಕ್ಕೆ ಮನಸ್ಸಿದ್ದಾಗ ಟೈಮ್ ಸಿಗ್ತಾ ಇರಲಿಲ್ಲ. ವೀಡಿಯೋ ಮಾಡೋಕ್ಕೆ ಟೈಮ್ ಇದ್ದಾಗ ನನಗೆ ಏನಾದರೂ ಬೇಜಾರಾಗ್ಬಿಡೋದು, ಯಾರಾದರೂ ಬೇಜಾರು ಮಾಡ್ಬಿಡೋರು. ಅದಕ್ಕೆ ವೀಡಿಯೋ ಮಾಡೋಕ್ಕೆ ಮನಸ್ಸಿರ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ದಿನ ಅದಕ್ಕೆ ವ್ಲಾಗ್ ಮಾಡಿಲ್ಲ. ಇನ್ನು ಸ್ವಲ್ಪ ದಿನ ಈ ಥರ ಒಂದು ಏನೋ ಪ್ರಾಬ್ಲಮ್ ಆಯ್ತಲ್ವ, ಹಾಗಾಗಿ ವ್ಲಾಗ್ಸ್ ಮಾಡಿರಲಿಲ್ಲ. ಪೂಜಾ ಆನಂದ್ 46. ಹಾಯ್ ಬ್ರೋ, ನಿಮಗೆ ಪ್ರತಿಮಾ ಅಕ್ಕ ಯಾವಾಗ ಮೀಟ್ ಮಾಡಿದ್ದು, ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿ. ಇದು ಒಳ್ಳೆ ಕ್ವಶನ್ನು. ಇದೇ ಕ್ವಶನ್ ಮತ್ತೆ ರಿಪೀಟ್ ಆದರೆ ನಾನು ಆನ್ಸರ್ ಮಾಡಲ್ಲ. ಯಾರ್ಯಾರು ಕೇಳಿದ್ದೀರಾ ಈ ಥರ ಕ್ವಶನ್ಸ್ ಅವ್ರಿಗೆಲ್ಲರಿಗೂ ಇದು. ಹೆಂಗೆ ಮೀಟ್ ಆಗಿದ್ದು ಅಂದರೆ, ನಾನು ಪ್ರತಿಮಾನ ಫಸ್ಟು ನೋಡಿದ್ದು ಅಂದರೆ ಡೈರೆಕ್ಟ್ ಆಗಲ್ಲ. ಫಸ್ಟ್ ಪ್ರತಿಮಾ ಅಂತ ಒಬ್ರು ಇದ್ದಾರೆ ಅಂತ ಗೊತ್ತಾಗಿದೆ ನನಗೆ ರೋಪೋಸೋದಲ್ಲಿ. ಟಿಕ್ಟಾಕ್ ಬ್ಯಾನ್ ಆದಾಗ ರೋಪೋಸೋ ಯೂಸ್ ಮಾಡ್ತಾಯಿದ್ವಿ. ಅವಾಗ ಏನೋ ಪೇ ಮಾಡ್ತಾಯಿದ್ರು ಅವರು, ಹಾಗಾಗಿ ರೋಪೋಸೋ ಯೂಸ್ ಮಾಡ್ತಾಯಿದ್ವಿ. ರೋಪೋಸೋ ಯೂಸ್ ಮಾಡಬೇಕಾದ್ರೆ ಫಸ್ಟು ಪ್ರತಿಮನ್ ನೋಡಿದ್ದು ನಾನು. ಅವಾಗ ನೋಡಿ ಸರಿ ನೋಡಿದ್ದೆ, ಸುಮ್ಮನೆ ಪ್ರೊಫೈಲ್ ನೋಡಿದ್ದೆ ಅಷ್ಟೇ. ಅದಾದಮೇಲೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಅಂದರೆ ನಂದು ವೀಡಿಯೋ ಸ್ವಲ್ಪ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಇನ್ಸ್ಟಾಗ್ರಾಮಲ್ಲೂ ಒಂದು ಸತಿ ನೋಡಿದ್ದೆ. ರೋಪೋಸೋದಲ್ಲಿ ನೋಡಿದ್ದು, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಆಮೇಲೆ ಹಂಗೆ ಮೆಸೇಜ್ ಮಾಡಿಕೊಂಡು ಒಂದಿನ ಮೀನ್ಸ್ ಒಂದು ಸಾಂಗ್ ಶೂಟ್ಗೆ, ಮನವೇ ಸಾಂಗ್ ಶೂಟಿಗೆ ನಮ್ಮ ಡೈರೆಕ್ಟರ್ ಅವರು ಅವ್ರನ್ನೇ ರೆಫರ್ ಮಾಡಿದ್ರು. ಆಮೇಲೆ ನಾವು ಮಾತಾಡಿ ಎಲ್ಲ ಮಾಡಿದ್ದು ಮನವೇ ಸಾಂಗಲ್ಲಿ. ಹಂಗೆ ಒಳ್ಳೆ ಬಾಂಡ್ ಬೆಳೀತು, ಒಳ್ಳೆ ಫ್ರೆಂಡ್ಶಿಪ್ ಆಯಿತು. ಇವಾಗ ಈ ಥರ ಇದ್ದೀವಿ. ರಾಜು RCB ಈ ಸಲ ಕಪ್ ಹೊಡೆದ್ರೆ ಅನ್ನದಾನ ಮಾಡಿ ಬ್ರೋ. ಖಂಡಿತವಾಗ್ಲೂ ನೀವು ನನ್ನ ಸಾಥ್ ಕೊಡಿ, RCB ಫ್ಯಾನ್ಸ್ ಎಲ್ಲ ಸಾಥ್ ಕೊಡಿ. ಖಂಡಿತವಾಗ್ಲೂ ಅನ್ನದಾನ ಮಾಡೋಣ, ಪಕ್ಕ. ಇದು ಚೆನ್ನಾಗಿದೆ ಕ್ವಶನ್, ಇದು ಈ ಥರ ಕ್ವಶನ್ಸ್ ಬೇಕು. ಕೂಲ್ ಡೂಡ್ 7827. ಗಿವ್ ಅವೇ ಸ್ಟಾರ್ಟ್ ಮಾಡಿ ಬ್ರೋ. ನಾನು ಅಷ್ಟೊಂದು ದೊಡ್ಡ ಶ್ರೀಮಂತ ಅಲ್ಲ ಬ್ರೋ, ಗಿವ್ ಅವೇ ಸ್ಟಾರ್ಟ್ ಮಾಡೋ ಅಷ್ಟು. ಮತ್ತು ನನಗೆ ಆ ಗಿಮಿಕ್ಕೂ ಇಲ್ಲ. ನಾನು ತುಂಬ ಗಿವ್ ಅವೇಗಳು ಮಾಡಿಬಿಟ್ಟಿದ್ದೀನಿ, ಬಟ್ ನನಗೆ ಅದು ಹೇಳ್ಕೊಳಕ್ಕೆ ಇಷ್ಟ ಇಲ್ಲ, ಯಾರ್ಯಾರಿಗೆ ಮಾಡಿದ್ದೀನಿ, ಏನೇನು ಮಾಡಿದ್ದೀನಿ ಅಂತ. ಕೊಡೋದನ್ನ ಗೊತ್ತಾಗ್ದೇ ಕೊಡಬೇಕು. ಮೀನ್ಸ್ ನೋಡೋ ಥರ ಕೊಟ್ಟು ಫಾಲೋವರ್ಸ್ ಮಾಡ್ಕೊಳ್ಳೋ ಗಿಮಿಕ್ ನನಗಿಲ್ಲ. ನಾನು ಗಿವ್ ಅವೇ ಮಾಡಲ್ಲ ಬ್ರೋ. ಕೊಟ್ಟರು ನನಗೆ ಯಾರಿಗೂ ಗೊತ್ತಾಗದೇ ಇರೋ ಥರ ಕೊಡ್ತೀನಿ. ನಾನು ಯಾರಿಗೂ ಹೇಳೋದು ಇಲ್ಲ, ನಾನು ಯಾರು ಕೊಟ್ಟೆ, ಎಷ್ಟು ಕೊಟ್ಟೆ ಅಂತೆಲ್ಲ ಹೇಳಲ್ಲ. ಆ ಗಿಮಿಕ್ ಬೇಡ ಬ್ರೋ. ಗಿವ್ ಅವೇ ಕೊಡ್ತೀನಿ, ಅಷ್ಟು ಕೊಡ್ತೀನಿ, ಇಷ್ಟು ಕೊಡ್ತೀನಿ, ಅಷ್ಟು ಕಮೆಂಟ್ ಮಾಡಿ, ಇಷ್ಟು ಫಾಲೋವರ್ಸ್ ಇಷ್ಟು ಫಾಲೋ ಮಾಡಿ ಅಂತೆಲ್ಲ ಹೇಳೋ ಇದಿಲ್ಲ ನನಗೆ. ನಾನು ಹಂಗೆ ಹೆಂಗೆ ಬೆಳ್ಕೊಂಡು ಹೋಗ್ತಾ ಇದ್ದೀನಿ ಹಂಗೆ ಬೆಳ್ಕೊಂಡು ಹೋಗ್ಬಿಡ್ತೀನಿ, ಸಾಕು. ಎಷ್ಟು ಫಾಲೋವರ್ಸ್ ಇದ್ದಾರೆ ಅಷ್ಟು ಫಾಲೋವರ್ಸೇ ಸಾಕು. ಲವ್ ಆಫ್ ಗುಂಡ. ನೀವು ಮತ್ತು ಪ್ರತಿಮಾ ಅವರು ಟ್ರೂ ಲವರ್ಸಾ? ಟ್ರೂ ಲವರ್ಸ್ ಅಂತ ಎಲ್ಲ ಏನಿಲ್ಲ. ನಾನು ಮತ್ತು ಪ್ರತಿಮಾ ಅದು ಜಸ್ಟ್ ಫ್ರೆಂಡ್ಸೇ ಗೈಸ್, ನಿಜವಾಗ್ಲೂ ಜಸ್ಟ್ ಫ್ರೆಂಡ್ಸೇ. ನಾನು ಸುಮ್ಮನೆ ಡವ್ ಮಾಡಿದ್ದಷ್ಟೇ, ನಿಜವಾಗ್ಲೂ ಜಸ್ಟ್ ಫ್ರೆಂಡ್ಸು. ಏನೂ ಇಲ್ಲ ನನ್ನ ಪ್ರತಿಮಾ ನಡುವೆ, ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ. ಸೀರಿಯಸ್ಲಿ ನಮ್ದ್ರೆ ನಂಬಿ ಬಿಟ್ಟರೆ ಬಿಡಿ. 50 ಕ್ವಶನ್ ಅದೇ ಇದೆ, ಇಲ್ಲ 50 ಅಲ್ಲ 5,000 ಕ್ವಶನ್ಸ್ ಬರೀ ಅದೇ ಇದೆ. ನೀವು ಮತ್ತು ಪ್ರತಿಮಾ ಲವರ್ಸಾ, ನೀವು ಮತ್ತು ಪ್ರತಿಮಾ ಲವರ್ಸಾ? ಇಲ್ಲ, ನಾವಿಬ್ಬರು ತುಂಬ ಒಳ್ಳೆ ಫ್ರೆಂಡ್ಸ್, ತುಂಬ ಒಳ್ಳೆ ಫ್ರೆಂಡ್ಸ್ ಅಷ್ಟೇ. PH ಹನ್ಸಿ 710. ಹಾಯ್ ರೋಹನ್, ಐ ಆಮ್ ಹನ್ಸಿ. ಏನು ಗೊತ್ತಾ, ನಿಮ್ಮ ಲೈಫಲ್ಲಿ ಒಂದು ಹ್ಯಾಪಿ ಮೂಮೆಂಟ್ ಶೇರ್ ಮಾಡ್ಕೊಳ್ಳಿ. ಲವ್ ಯು ಸೋ ಮಚ್ ರೋಹನ್. ಥ್ಯಾಂಕ್ ಯು, ಲವ್ ಯು ಸೋ ಮಚ್ ಹನ್ಸಿ ಅವರೇ. ಹ್ಯಾಪಿ ಮೂಮೆಂಟ್ ಅದು ತುಂಬ ಇದ್ದಾವೆ, ತುಂಬ ಅಂದರೆ ತುಂಬ ಇದ್ದಾವೆ. ಅಂದರೆ ಯಾವ್ದು ಹೇಳಲಿ ಅಂತ ಗೊತ್ತಾಗ್ತಾಯಿಲ್ಲ. ಒಂದು ಹೇಳಬೇಕು ಅಂತ ಅಂದರೆ ಹ್ಯಾಪಿ ಮೂಮೆಂಟ್, ಹ್ಯಾಪಿ ಮೂಮೆಂಟ್ ಅಂದರೆ ತುಂಬ ಖುಷಿಯಾಗಿದ್ದು ಯಾವಾಗ ಅಂತ ಅಂದರೆ, ನಾನು ಆವಾಗ ಒಂದು ಸ್ಟಾರ್ಟಿಂಗ್ ವೀಡಿಯೋಸ್ ಮಾಡಬೇಕಾದ್ರೆ ಒಂದು ಲೆವೆಲ್ಗೆ ಫಾಲೋವರ್ಸ್ ಇನ್ಕ್ರೀಸ್ ಆದಾಗ ಸ್ಟಾರ್ಟ್ ಆದಾಗ ನನ್ನ ಹತ್ರ ಇದ್ದಿದ್ದು ಸ್ಯಾಮ್ಸಂಗ್ ಫೋನು. ಅದರಲ್ಲೇ ವೀಡಿಯೋಸ್ ಮಾಡ್ತಾಯಿದ್ದೆ. ಕ್ಲಾರಿಟಿ ಅಷ್ಟೊಂದು ಇರಲಿಲ್ಲ, ಆದರೂ ತುಂಬ ಇಷ್ಟಪಟ್ಟು ನನ್ನ ವೀಡಿಯೋಸ್ನೆಲ್ಲ ಲೈಕ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಅದಾದಮೇಲೆ ನಾನು ನಮ್ಮ ಅಪ್ಪ ಹತ್ರ ಹೋಗ್ಬಿಟ್ಟು ಕೇಳ್ತೀನಿ, ಅಪ್ಪಾಜಿ ನನಗೆ ಈ ಫೋನಲ್ಲಿ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ, ನನಗೊಂದು ಐಫೋನ್ ಬೇಕು. ಎಲ್ಲ ಐಫೋನಲ್ಲಿ ಸಕ್ಕತ್ತಾಗಿ ವೀಡಿಯೋಸ್ ಮಾಡ್ತಾಯಿದ್ದಾರೆ, ನಾನು ನೋಡಿದ್ರೆ ಇನ್ನೂ ಸ್ಯಾಮ್ಸಂಗಲ್ಲೇ ಇದೆ. ಪಾಪ ನಮ್ಮ ಅಪ್ಪ ಹತ್ರ ದುಡ್ಡು ಇರಲಿಲ್ಲ, ನನಗೆ ಗೊತ್ತಿತ್ತದು. ಬಟ್ ನಾನು ಇನ್ನು ಯಾರ ಹತ್ರ ಹೋಗಿ ಕೇಳಿ, ನಾನು ಅವಾಗೇನು ದುಡಿತಾ ಇರಲಿಲ್ಲ, ನನ್ನ ಹತ್ರ ದುಡ್ಡು ಇಡ್ತಾ ಇರಲಿಲ್ಲ. ನನಗೆ ಪಾಕೆಟ್ ಮನಿ 10 ರೂಪಾಯಿ 20 ರೂಪಾಯಿ ಕೊಡೋರು. ಅವಾಗೂ ಸೆಕೆಂಡ್ PU ಟೈಮಲ್ಲೂ ನನಗೆ ಪಾಕೆಟ್ ಮನಿ 50 ರೂಪೀಸ್, 100 ರೂಪೀಸ್ ಎಲ್ಲ ಕೊಟ್ಟಿಲ್ಲ, 50 ರೂಪೀಸ್ ಅಷ್ಟೇ. ಪಾಪ ನಮ್ಮಪ್ಪ ಅವ್ರ ಹತ್ರನೇ, ಅವರೇ ತುಂಬ ಕಷ್ಟಪಡ್ತಾಯಿದ್ರು.
ಆ ಕಷ್ಟದಲ್ಲೂ ಹೆಂಗೆಂಗೋ ಮಾಡಿ ನನಗೊಂದು ಐಫೋನ್ 11 ಕೊಡಿಸಿದ್ರು 55,000. ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನನಗೆ ತುಂಬ ಕಷ್ಟಪಟ್ಟು ತೊಗೊಂಬಂದು ಕೊಟ್ಟರು. ಎಷ್ಟು ಖುಷಿ ಆಗೋದೆ ಎಷ್ಟು ಖುಷಿ ಆದೆ ಅಂದರೆ ತುಂಬ ಖುಷಿ ಆಗೋಯ್ತು. ನನಗೆ ಗೊತ್ತು ತುಂಬ ಕಷ್ಟಪಟ್ಟು ತೊಗೊಂಬಂದರು, ಅದೊಂದು ಕಡೆ ಬೇಜಾರಿತ್ತು. ಬಟ್ ಐಫೋನ್ ಸಿಕ್ತು. ಇಷ್ಟು ಕಷ್ಟದಲ್ಲೂ ನಮ್ಮಪ್ಪ ಏನು ಕೇಳಿದ್ರು ಇಲ್ಲ ಅನ್ನಲ್ವಲ್ಲ. ಅವಾಗಿಂದನೂ ಅಷ್ಟೇ, ಚಿಕ್ಕ ವಯಸ್ಸಿಂದನೂ ಅಷ್ಟೇ, ನಾನು ಏನು ಕೇಳಿದ್ರು ಇಲ್ಲ ಅಂತಾರೆ, ಹೆಂಗಾದ್ರೂ ಮಾಡಿ ತಂದುಕೊಡೋರು. ಅದೇ ಥರ ಐಫೋನ್ ತಂದುಕೊಟ್ರಾ, ಅದು ಒನ್ ಆಫ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಅಪ್ಪಾಜಿ, ಐ ಲವ್ ಯು. ನಮ್ಮ ಅಮ್ಮಂಗೂ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಐ ಲವ್ ಯು ಅಮ್ಮ. ಕರ್ಲಿ ಹೇರ್ ಸುನಿ 17. ಬ್ರೋ ನೀವು ಶಾರ್ಟ್ ಫಿಲಮ್ ಮಾಡಿ ಬ್ರೋ, ನೀವು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ, ನಿಮ್ಮ ಆ್ಯಕ್ಟಿಂಗ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸುನಿ ಅವರೇ. ಆ್ಯಕ್ಚುಲಿ ತುಂಬ ಪ್ಲ್ಯಾನ್ಸ್ ಇದೆ. ಸ್ಟಾರ್ಟ್ ಮಾಡೋಣ ಅಂದರೆ ಏನೇನೋ ಆಗ್ತಾಯಿದೆ ಸೆಂಟ್ರಲ್ಲಿ. ಯಾಕೋ ನಮಗೂ ಶಾರ್ಟ್ ಮೂವಿಗೂ ಬರ್ತಾಯಿಲ್ಲ ಅನ್ಕೊಂತೀನಿ. ಬಟ್ ಬಿಡಲ್ಲ, ತುಂಬ ಒಳ್ಳೊಳ್ಳೆ ಸ್ಟೋರೀಸ್ ಇಟ್ಕೊಂಡಿದ್ದೀನಿ ಗೈಸ್. ಇನ್ಮೇಲೆ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡೋದು. ನಾನು ಶಾರ್ಟ್ ಮೂವೀಸ್ ಏನೇ ಮಾಡಿದ್ರು ನಾನೇ ಕತೆ ಬರೆಸ್ತಿದ್ದೀನಿ, ನಮ್ಮವರೇ ಕತೆ ಬರೀತಾ ಇದ್ದಾರೆ, ತುಂಬ ಚೆನ್ನಾಗಿ ಬರೀತಾರೆ. ನಿಮಗಂತೂ ತುಂಬ ಅಂದರೆ ತುಂಬ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು ತಿಂಗಳ ಟೈಮ್ ಕೊಡಿ. ಇನ್ಮೇಲೆ ಅದೇ ಒಂದು ತಿಂಗಳಾದಮೇಲೆ ಒಳ್ಳೊಳ್ಳೆ ಶಾರ್ಟ್ ಮೂವೀಸು, ಒಳ್ಳೊಳ್ಳೆ ಕಂಟೆಂಟ್ಸ್ ಬರುತ್ತೆ. ಬರೀ ವ್ಲಾಗ್ಸ್ ಮಾತ್ರ ಅಲ್ಲ, ನನ್ನ ಚಾನಲಲ್ಲಿ ನಿಮಗೆ ಕುಕಿಂಗ್ ವೀಡಿಯೋನೂ ಸಿಗುತ್ತೆ, ವ್ಲಾಗ್ ಸಿಗುತ್ತೆ, ಮತ್ತು ರೀಲ್ಸು, ನಾನು ಆ್ಯಕ್ಟಿಂಗ್ ಮಾಡಿರೋ ವೀಡಿಯೋ ಸಿಗುತ್ತೆ, ಮತ್ತು ಶಾರ್ಟ್ ಮೂವಿ ಸಿಗುತ್ತೆ, ಆಲ್ಬಮ್ ಸಾಂಗ್ ಸಿಗುತ್ತೆ. ಒಂಥರ ಫುಲ್ಲಿ ಪ್ಯಾಕ್ಡ್ ಚಾನಲ್ ನಂದು. ಎಲ್ಲ ಎಂಟರ್ಟೈನ್ಮೆಂಟು ನಿಮಗೆ ಸಿಗುತ್ತೆ, ಒಳ್ಳೆ ಮಜಾ ಸಿಗುತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ದಿನ, ಒಂದು ತಿಂಗಳು ಇದೆಲ್ಲ ನಂದು ಬ್ಯಾಂಡೇಜ್ ಎಲ್ಲ ರಿಮೂವ್ ಮಾಡಿಬಿಡ್ಲಿ, ಮತ್ತು ನನ್ನ ಕೂದಲು ಬಂದುಬಿಡ್ಲಿ, ಅದಾದಮೇಲೆ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಏನಿದೆ ಹೆಸರೇ ಓದೋಕ್ಕಾಗ್ತಾಯಿಲ್ಲ ನನಗೆ. ಎಕ್ಸೋ ಬೆಕ್ಸಿ ಗೊತ್ತಿಲ್ಲಪ್ಪ. ವಾಟ್ ಈಸ್ ದ ಯೂನಿಕ್ ಥಿಂಗ್ ಇನ್ ಯುವರ್ ಲೈಫ್ ದಟ್ ಯು ಹ್ಯಾವ್ ಲರ್ನ್ಟ್? ಅಂದರೆ ಏನೇ ಬೇಜಾರಾದ್ರೂ, ಏನೇ ಕಷ್ಟ ಬಂದ್ರೂ, ನನಗೆ ಆ್ಯಕ್ಸಿಡೆಂಟ್ ಆದಾಗೂ ಅಷ್ಟೇ ನಾನು ಹತ್ತಿಲ್ಲ, ಸ್ಮೈಲ್ ಮಾಡಬೇಕು. ಅದೊಂದು ತುಂಬ ಚೆನ್ನಾಗಿ ಕಲ್ತಿದ್ದೀನಿ, ಏನೇ ಆದರೂ ಸ್ಮೈಲ್ ಮಾಡೋದು. ಆದರೆ ಕೋಪ ಬಂದರೆ ಮಾತ್ರ ಭಯಂಕರ. ಸ್ಮೈಲ್ ಮಾಡ್ತೀನಿ, ಎಲ್ಲ ಸಿಚುವೇಷನಲ್ಲೂ ಸ್ಮೈಲ್ ಮಾಡ್ತೀನಿ. ಅದೊಂದು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ನೀವು ಕಲ್ತ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ಬ್ಲ್ಯಾಕಿ, ಈ ಹೇರ್ ಸ್ಟೈಲ್ ಮಾಡಿದ್ದೀರಲ್ಲ ಬ್ರೋ, ಮುಂದೆ ಏನಾದರೂ ಮೂವಿ ಶೂಟಿಂಗ್ ಪ್ಲ್ಯಾನ್ ಏನಾದರೂ ಇದೆಯಾ? ಖಂಡಿತವಾಗ್ಲೂ ತುಂಬ ಪ್ಲ್ಯಾನ್ಸ್ ಇದೆ, ಬರುತ್ತೆ, ಒಳ್ಳೊಳ್ಳೆ ಅಪ್ಡೇಟ್ಸ್ ಬರುತ್ತೆ. ಇವಾಗ ಕಷ್ಟಪಡ್ತಾ ಇದ್ದೀನಿ ಅಷ್ಟೇ, ಹಿಂಗೆ ಕಷ್ಟಪಟ್ಕೊಂಡಿರಲ್ಲ. ಯಾರೇ ಕಷ್ಟಪಟ್ರು ಅವ್ರಿಗೆ ಒಂದಲ್ಲ ಒಂದಿನ ಒಳ್ಳೇದಾಗೇ ಆಗುತ್ತೆ, ಆ ನಂಬಿಕೆಯಲ್ಲಿ ಇದ್ದೀನಿ. ಅದಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ, ಮಾಡೇ ಮಾಡ್ತೀನಿ ಗೈಸ್. ಸರ್ಚ್ 7678. ನಿಮ್ಮ ಜಿ ಎಫ್ ಬಗ್ಗೆ ಹೇಳಿ. ದೆನ್ ಯಾರು ನಿಮ್ಮ ಜಿ ಎಫ್? ಪುಟ್ಟಿನಾ? ಚೆನ್ನಾಗಿ ಹಾಕಿದ್ದೀರಾ ಚೆಕ್. ಇಲ್ಲ ಕಣ್ರೋ, ಇಲ್ಲ, ನನಗೆ ಜಿ ಎಫ್ ಯಾರೂ ಇಲ್ಲ. ನಾನು ಜಿ ಎಫ್ ಹೆಂಗಿರಬೇಕು ಅಂತ ಹೇಳಿದ್ದೀನಿ, ಇನ್ನೂ ಹೆಂಗಿದ್ದಾಳೆ ಅಂತ ಗೊತ್ತಿಲ್ಲ. ಇನ್ನೂ ಯಾರು ಗರ್ಲ್ಫ್ರೆಂಡೆಲ್ಲ ಇಲ್ಲ ಬ್ರೋ ನನಗೆ. ದೊಡ್ಡ ಮನೆ ಗುರು, ಔಟ್ಫಿಟ್ಸ್ನ ಎಲ್ಲಿ ಬೈ ಮಾಡ್ತೀರಾ ಹೇಳಿ? ಯು ನೀಡ್ ಟು ಆನ್ಸರ್ ದಿಸ್ ಕ್ವೆಶನ್. ಖಂಡಿತವಾಗ್ಲೂ ದೊಡ್ಡ ಮನೆ ಗುರು ಅವರೇ, ನಾನು ಇದ್ರ ಬಗ್ಗೆನೂ ಒಂದು ವ್ಲಾಗ್ ಮಾಡ್ತೀನಿ, ಎಲ್ಲಿ ತೊಗೊತೀನಿ ಅಂತ ಲೊಕೇಶನ್ ಸಮೇತ ಕರ್ಕೊಂಡೋಗಿ ತೋರಿಸ್ತೀನಿ, ಎಲ್ಲಿ ತೊಗೊತೀನಿ, ಹೆಂಗಿರುತ್ತೆ ಔಟ್ಫಿಟ್ಸ್ ಅಂತ. ಹಾಗೆ ಕೆಲವೊಂದು ನಾನು ಎಲ್ಲ ಔಟ್ಫಿಟ್ಸು ಒಂದೇ ಕಡೆ ತೊಗೊಳ್ಳಲ್ಲ. ನನಗೊಂದು ಚಿಕ್ಕ ಅಂಗಡೀಲಿ ಯಾವುದಾದ್ರೂ ಒಂದು ಔಟ್ಫಿಟ್ ಇಷ್ಟ ಆಯಿತು ಅಂದ್ರೂ ನಾನು ಹೋಗ್ಬಿಟ್ಟು ತೊಗೊಂಬರ್ತೀನಿ. ಈ ಟಿ ಶರ್ಟ್ ಕೂಡ ನೋಡಿ ಹೇಗಿದೆ, ನನಗೆ ತುಂಬ ಇಷ್ಟ. ಇದು ನಾನು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೆ ನೋಡಿ ಟಿ ಶರ್ಟ್ ಇದು, ಈ ರೀತಿ ತೋರಿಸ್ತೀನಿ, ಒಂದು ನಿಮಿಷ. ಚೆನ್ನಾಗಿದೆಯಾ? ತುಂಬ ಇಷ್ಟಪಟ್ಟು ತೊಗೊಂಡು ಟಿ ಶರ್ಟ್ ಇದು. ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೆ ಬಂದಿದ್ದು, ಇನ್ಸ್ಟಾಗ್ರಾಮಲ್ಲೇ ಬೈ ಮಾಡಿದ್ದು, ಅದೇ ಯಾವುದೋ ಲಿಂಕಲ್ಲಿ ಬೈ ಮಾಡಿದ್ದು. ಇದನ್ನು ತುಂಬ ಇಷ್ಟ ಆಯ್ತು ನನಗೆ. ಹಂಗೆ ಯಾವುದೇ ಅಂಗಡಿ ಎಲ್ಲೇ ಏನಾದರೂ ಕಾಣಿಸಿ ಇಷ್ಟ ಆಯಿತು ಅಂದರೆ ತೊಗೊಂಡ್ಬಿಡ್ತೀನಿ. ಕ್ವಾಲಿಟಿ ಕೆಲವೊಂದು ಕಡೆ ಚೆನ್ನಾಗಿರಲ್ಲ, ಬಟ್ ಸ್ಟಿಲ್ ಒಂದಿನ 2 ದಿನ ಹಾಕಿದ್ರು ರಾಯಲಾಗಿ ಹಾಕಬೇಕು, ಖುಷಿಯಾಗಿ ಹಾಕಬೇಕು. ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ಒಂದೇ ಕಡೆ ಎಲ್ಲ ತೊಗೊಳ್ಳೋದ್ರೆ ಮೋಸ್ಟ್ ಆಫ್ ದೆಮ್ ನಾನು ಒಂದು ಕಡೆ ತೊಗೊತೀನಿ, ಅದನ್ನು ನಾನು ವ್ಲಾಗ್ ಮಾಡ್ಬಿಟ್ಟು ಹಾಕ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದೊಡ್ಡ ಮನೆ ಗುರು ಅವರೇ. SUPD 0309. ಓದೋಕ್ಕೆ ಆಗ್ತಾಯಿಲ್ಲ ನನಗೆ, ಹೆಂಗೆಂಗೋ ಇದೆ ಹೆಸರುಗಳು, ಗೊತ್ತೇ ಆಗ್ತಾಯಿಲ್ಲ. ಹೌ ಡು ಯು ಯೂಸ್ ಲೈಟಿಂಗ್ ಸೆಟಪ್? ಸೊ ಗೈಸ್, ನಾನು ಇವಾಗ ಇದು ಒಳ್ಳೆ ಕ್ವೆಶನ್ ಆ್ಯಕ್ಚುಲಿ. ಏನಂದರೆ, ನೀವು ನಾರ್ಮಲ್ ರೀಲ್ಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಾನು ಹೆಂಗೆ ಮಾಡ್ತೀನಿ ಅಂದರೆ, ನಾನು ಹಿಂಗೆ ನಿಂತ್ಕೊಂಡಿದ್ದೀನಿ, ನನ್ನ ಆಪೋಸಿಟಲ್ಲಿ ಮಿರರ್ ಇದೆ. ಇಲ್ಲಿ ನಾನು ಅಂದರೆ ಇಲ್ಲಿ ನನ್ನ ಸ್ವಲ್ಪ ಪಕ್ಕದಲ್ಲಿ ಮಿರರಲ್ಲಿ ಫೋನ್ ಕಾಣಿಸ್ದೇ ಇರೋ ಥರ ಫೋನ್ನ ಇಡ್ತೀನಿ ಸ್ಟ್ಯಾಂಡಲ್ಲಿ, ಫೋನ್ ಸ್ಟ್ಯಾಂಡಲ್ಲಿ. ಆಮೇಲೆ ಇಲ್ಲಿ ತಲೆ ಮೇಲೆ ಒಂದು ಲೈಟ್ ಇರುತ್ತೆ, ಅಂದರೆ ಹಿಂದೆಯಿಂದ ಕೊಡೋಕ್ಕೊಂದು ಲೈಟ್ ಥರ. ಇಲ್ಲೋ ಈ ಜಾಗದಲ್ಲಿ ಒಂದು ಲೈಟ್ ಇರುತ್ತೆ, ಮತ್ತು ಆಪೋಸಿಟಲ್ಲಿ ಒಂದು ಲೈಟ್ ಇರುತ್ತೆ, ಹಿಂಗೆ ಆಪೋಸಿಟಿಗೆ ಒಂದು ಲೈಟ್ ಇರುತ್ತೆ, ಮತ್ತು ಹಿಂದೆಯಿಂದ ಒಂದು ಸ್ವಲ್ಪ ಹೈಲೈಟ್ ಕೊಡುತ್ತೆ, ಆಮೇಲೆ ಮುಖಕ್ಕೆ ಸ್ವಲ್ಪ ಶೇಡ್ ಕೊಡುತ್ತೆ. ಆ ಥರ ಲೈಟ್ ಸೆಟಪ್ ಮಾಡ್ಕೊಳ್ಳೋದು. ಬೇಕಾದರೆ ಇನ್ನೊಂದು ನಂದು LC ಲೈಟ್ ಇದೆಯಲ್ಲ, ಅದನ್ನು ಬ್ಯಾಕ್ಗ್ರೌಂಡ್ಗೆ ಇಡ್ತೀನಿ, ಆ ಥರ ಸೆಟಪ್ಪು. ನಾನು ಕ್ಯಾಮ್ರಾ ಮಿರರ್ಗೆ ಇಡ್ತೀನಿ, ಹಿಂಗೆ ಮಿರರ್ಗೆ ಬರುತ್ತೆ. ಮಿರರ್ ವೀಡಿಯೋಸೇ ನೀವೆಲ್ಲ ನೋಡೋದು, ನಂದು ಏನೇನು ನೋಡ್ತೀರಾ. ನಿಶು 5595. ವಾಟ್ ಈಸ್ ದ ಮೆಮೊರೇಬಲ್ ಕಮೆಂಟ್ ಫ್ರಮ್ ಯು ರಿಸೀವ್ ಫ್ರಮ್ ಸಬ್ಸ್ಕ್ರೈಬರ್?
ಅರ್ಥ ಆಗಿಲ್ಲ. ಅಂದರೆ ನಿಮ್ಮ ಸಬ್ಸ್ಕ್ರೈಬರಿಂದ ಯಾವುದೊಂದು ಮೆಮೊರೇಬಲ್ ಕಮೆಂಟ್ ನೀವು ರಿಸೀವ್ ಮಾಡಿದ್ದೀರಾ ಅಂತನಾ? ಯಾರೋ ಗೊತ್ತಿಲ್ಲ, ನಂಗೆ ಹೆಸರು ಗೊತ್ತಿಲ್ಲ. ಒಬ್ಬರಿದ್ದರು, ಅವ್ರ ಹೆಸರು ಗೊತ್ತಿಲ್ಲ, ಹುಡುಗಿ. ನಾನು ಯಾವುದೇ ವೀಡಿಯೋ ಹಾಕಲಿ ಇಷ್ಟಿಷ್ಟುದ್ದ ಕವಿತೆ ಬರೆದ್ಬಿಟ್ಟು ಕಳಿಸೋರು. ನಾನು ಆ ಕವಿತೆಗಳನ್ನ ಹುಡುಕ್ತಾ ಇದ್ದೆ, ಎಲ್ಲೂ ಸಿಗ್ತಾನೆ ಇರಲಿಲ್ಲ. ಅವರೇ ಬರೆದ್ಬಿಟ್ಟು ಕಳಿಸ್ತಾ ಇದ್ದಾರೆ. ನಾವು ಟೀಚರ್ ಅನ್ಸುತ್ತೆ, ಆ್ಯಕ್ಚುಲಿ ಟೀಚರ್ ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ಕವಿತೆಗಳು ಬರೆದ್ಬಿಟ್ಟು ಕಳ್ಸೋರು. ಕವಿತೆ ನೆನಪಿಲ್ಲ, ಹೇಳು ಅಂತ ಮಾತ್ರ ಹೇಳ್ಬೇಡಿ. ಬಟ್ ಅದು ತುಂಬ ಮೆಮೊರೇಬಲ್ ನನಗೆ. ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಗ್ತಾಯಿತ್ತು ನೀವು ಕವಿತೆಗಳು ಬರೆದ್ಬಿಟ್ಟು ಕಳಿಸ್ತಾ ಇದ್ದೀವಿ. ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದೀರಿ, ಯಾಕೆ ಅಂತ ಗೊತ್ತಿಲ್ಲ. ಆ್ಯಕ್ಟಿವಲ್ಲಿದ್ದರೆ ಮತ್ತೆ ನನ್ನ ವೀಡಿಯೋಗಳಿಗೆ ಕವಿತೆ ಬರೆದ್ಬಿಟ್ಟು ಕಳಿಸ್ರಿ, ಖುಷಿಯಾಗುತ್ತೆ. ವಿಚ್ ಕನ್ನಡ ಆ್ಯಕ್ಟರ್ ಆರ್ ಕ್ಯಾರೆಕ್ಟರ್ ವುಡ್ ಯು ಲವ್ ಟು ಕೊಲಾಬ್ರೇಟ್ ವಿತ್? ನನಗೆ ಕೊಲಾಬ್ರೇಟ್ ಆಗಬೇಕು ಅಂದರೆ ರೀಸೆಂಟಾಗೆಲ್ಲ ತುಂಬ ದಿನದಿಂದ ನನಗೆ ನಾನಿ ಅವರು ಅಂದರೆ ತುಂಬ ಇಷ್ಟ. ನನಗೆ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ. ಅವ್ರ ಜೊತೆ ಕೊಲಾಬ್ರೇಟ್ ಆಗಬೇಕು ಅಂತ ತುಂಬ ಆಸೆ ಇದೆ. ಅಂಕಿ 3181, ಐ ರಿಕ್ವೆಸ್ಟ್ ಯು ಟು ಸ್ಟಾರ್ಟ್ ಅಗೇನ್ ಯುವರ್ ಶಾರ್ಟ್ ಫಿಲಮ್ ಬಿಕಾಸ್ ದೇ ಆರ್ ಡ್ಯಾಮ್ ಗುಡ್. ಐ ವಿಶ್ ಅಗೇನ್ ಇಟ್ ಶುಡ್ ಬಿ ರಿಲೀಸ್ಡ್ ಇನ್ ನ್ಯೂ ಫಾರ್ಮ್. ಖಂಡಿತವಾಗ್ಲೂ ಅದನ್ನೇ ಹೇಳ್ತಾ ಇದ್ದೆ ಅಂಕಿಯವರೇ. ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನನ್ನ ಚಾನಲ್ಗೆ. ಪ್ರತಿಯೊಂದು ಆಲ್ಬಮ್ ಸಾಂಗ್, ಶಾರ್ಟ್ ಮೂವೀಸ್, ಒಳ್ಳೊಳ್ಳೆ ಕಂಟೆಂಟ್ಸ್ ಎಲ್ಲ ಕ್ವಾಲಿಟಿ ಬರುತ್ತೆ ಇನ್ಮೇಲೆ, ಕಂಪ್ಲೀಟ್ ಕ್ವಾಲಿಟಿ ಬರುತ್ತೆ. ವೆಯ್ಟ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಕಿಂಗ್ಲೆಸ್ ಕ್ವೀನ್ ಪಿಕ್ ಪ್ಲಸ್ ಸಾಂಗ್ ಪ್ಲಸ್ ಅಬೌಟ್ ಅಂತೆ. ಇದನ್ನು ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದಾಗ ನಾನು ಆಸ್ಕ್ ಮೀ ಕ್ವಶನ್ಸ್ ಹಾಕಿದ್ರೆ ಹಿಂಗೆ ಕಳ್ಸೋರು. ನನ್ನ ಒಂದು ಪಿಕ್ ಫಾರ್ ಮೀ, ಒಂದು ಸಾಂಗ್ ಫಾರ್ ಮೀ ಅಂತ ಹಂಗೆ ಕೇಳಿದ್ದಾರೆ. ಸಾರಿ ಮೇಡಮ್. ಶಿವು 98, ಬ್ರೋ ಸ್ಕಿನ್ ಕೇರ್ ರೋಟೀನ್ ಹೇಳಿ ಬ್ರೋ ಪ್ಲೀಸ್. ದಟ್ ಏನದು ಇಂಜೆಕ್ಷನ್ ಪ್ರೈಸಾ? ಅಯ್ಯ ಬ್ರೋ, ಅದೆಲ್ಲ ದಯವಿಟ್ಟು ಯಾರೂ ಯಾವುದೇ ಹಾಸ್ಪಿಟಲ್ಗೆ ಹೋಗಿ ಸ್ಕಿನ್ನ ಇದು ಮಾಡ್ಸೋಕೆ ಹೋಗಲೇಬೇಡಿ. ನಾನು ಹೋಗಿ ಸ್ವಲ್ಪ ದಿನ ಸ್ಕಿನ್ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೆ. ತುಂಬ ಅಂದರೆ ತುಂಬ ಸ್ಕಿನ್ ಹಾಳಾಗ್ಬಿಟ್ಟಿತ್ತು. ಇವಾಗ ನಾನು ಏನೂ ಹಾಕಿಲ್ಲ, ಫಿಲ್ಟರ್ ಏನೂ ಹಾಕಿಲ್ಲ. ಆದರೂ ಪರವಾಗಿಲ್ಲ, ಒಂದು ಲೆವೆಲ್ ಸ್ಕಿನ್ನು ಮುಂಚೆಗಿಂತ ತುಂಬ ಚೆನ್ನಾಗಿದೆ. ದಯವಿಟ್ಟು ಯಾವುದೇ ಹಾಸ್ಪಿಟಲ್ಗೆ ಹೋಗಿ ಯಾವುದೇ ಇಂಜೆಕ್ಷನ್ ಆಗಲಿ, ಯಾವುದೇ ಟ್ರೀಟ್ಮೆಂಟ್ ಆಗಲಿ ದಯವಿಟ್ಟು ಮಾಡಿಸ್ಕೊಬೇಡಿ. ನಾನು ಮಾಡಿರೋ ತಪ್ಪು ನೀವು ಮಾಡಬೇಡಿ ಅಂತಲೇ ಹೇಳೋದು ನಾನು. ಯಾಕೆಂದರೆ ತುಂಬಾ ಸ್ಕಿನ್ ಹಾಳಾಗ್ಬಿಡುತ್ತೆ. ಇವಾಗ ನಂದು ಇವಾಗಿರೋ ಸ್ಕಿನ್ ರೋಟೀನ್ ನಾನು ಹೇಳ್ತೀನಿ. ಸ್ನಾನ ಮಾಡ್ತೀನಿ, ಸ್ನಾನ ಮಾಡಿ ಬಂದಿದ ತಕ್ಷಣ ಇದು ಇಲ್ಲಪ್ಪ, ಅದು ನೋಡಿ ಈ ಪಾಂಡ್ಸ್ ಕ್ರೀಮ್ ಹಚ್ಕೊತೀನಿ. ಇದು ನನ್ನ ತಂಗಿ ಸಜೆಸ್ಟ್ ಮಾಡಿದ್ದು. ನನ್ನ ತಂಗಿ ಅವಳ ಸ್ಕಿನ್ ರೋಟೀನ್ನ ನನಗೆ ಹೇಳ್ಕೊಡ್ತಾ ಇದ್ದಾಳೆ. ಸ್ನಾನ ಮಾಡಿ ಬಂದಿದ ತಕ್ಷಣ ಫುಲ್ ಹಚ್ಕೊಂಡು ಅಷ್ಟೇ, ಅದೊಂದು ಬಿಟ್ಟರೆ ನಾನು ಏನೂ ಹಚ್ಚಲ್ಲ. ಆಮೇಲೆ ಜಾನ್ಸನ್ಸ್ ಬೇಬಿ ಸೋಪ್ ಹಾಕ್ತೀನಿ ಗೈಸ್. ಅದೇ ನನ್ನ ಸ್ಕಿನ್ ರೋಟೀನ್. ಬೇರೆ ಏನು ನಾನು ಯಾವ ಪ್ರಾಡಕ್ಟ್ಸು ಯೂಸ್ ಮಾಡಲ್ಲ. ಯೂಸ್ ಮಾಡ್ತಾಯಿದ್ದೆ, ಇಷ್ಟು ಪ್ರಾಡಕ್ಟ್ಸ್ ಇದೆ ನನ್ನ ಹತ್ರ, ಯೂಸ್ ಮಾಡ್ತಾಯಿದ್ದೆ. ಅಲ್ಲಿ ಒಂದು ಡಾಕ್ಟ್ರ್ ಹತ್ರ ಹೋದರೆ ಅವರೊಂದು ಕೊಡೋರು, ಇನ್ನೊಂದು ಡಾಕ್ಟ್ರ್ ಹತ್ರ ಹೋದ್ರೆ ಎಲ್ಲ ಯೂಸ್ ಮಾಡಿದ್ದೀನಿ. ಬಟ್ ಏನು ಯೂಸ್ ಆಗಲಿಲ್ಲ, ಇದೇ ಯೂಸ್ ಆಗಿದ್ದು. ಜಾನ್ಸನ್ಸ್ ಬೇಬಿ ಸೋಪು, ಪಾಂಡ್ಸ್ ಕ್ರೀಮು, ಅಷ್ಟೇ ಸಾಕು. ನಾಗೇಶ್ ಕೆ 565, ಡೂ ಯು ಲೈಕ್ ಪ್ರತಿಮಾ? ಹೌದು, ಐ ಲೈಕ್ ಪ್ರತಿಮಾ. ಉನ್ನತಿ ಮಡಿವಾಳ್, ಪ್ರತಿಮಾ ಅವ್ರ ಜೊತೆ ವೀಡಿಯೋಸ್ ಮಾಡಿ. ಖಂಡಿತವಾಗ್ಲೂ ನನಗೂ ತುಂಬ ಇಷ್ಟನೇ ಪ್ರತಿಮಾ ಅವ್ರ ಜೊತೆ ವೀಡಿಯೋಸ್ ಮಾಡೋಕ್ಕೆ. ಬಟ್ ಅವರು ಸೀರಿಯಲ್ಸ್ ಮಾಡ್ತಾರೆ, ನಿಮಗೂ ಗೊತ್ತು. ನನಗಂತೂ ತುಂಬ ಖುಷಿ ಇದೆ ನಿಮ್ಮೆಲ್ಲರ ಸಪೋರ್ಟು. ಪ್ರತಿಮಾ ಅವ್ರನ್ನ ಒಂದಲ್ಲ 2 ಸೀರಿಯಲ್ ಮಾಡ್ತಾರೆ, ತೆಲುಗುಲೊಂದು, ಕನ್ನಡದಲ್ಲೊಂದು. ಅದಕ್ಕೆ ಅವ್ರು ತುಂಬ ಬ್ಯುಸಿ. ಅಲ್ಲಿವರೆಗೂ ಕರ್ಕೊಂಡೋಗಿ ಕೂರಿಸಿದೆ ನಿಮ್ಮ ಸಪೋರ್ಟು. ದಯವಿಟ್ಟು ಎಲ್ಲರೂ ಅದೇ ಥರ ಪ್ರತಿಮಾ ಅವ್ರಿಗೂ ಸಪೋರ್ಟ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಎಲ್ಲ ಕನ್ನಡ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೋ ಕ್ರಿಯೇಟರ್ಸ್ಗೆ ಮಾತ್ರ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್. ಅದಕ್ಕೆ ವೀಡಿಯೋಸ್ ಮಾಡ್ತಾಯಿಲ್ಲ, ಅವ್ರು ಬ್ಯುಸಿ ಇದ್ದಾರೆ ಅಂತ. ಒನ್ಸ್ ಅವ್ರು ಫ್ರೀ ಆದಮೇಲೆ ಖಂಡಿತವಾಗ್ಲೂ ವೀಡಿಯೋಸ್ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ನನ್ನ ಅವರ ನಡುವೆ ಏನೂ ಜಗಳ ಏನಿಲ್ಲ. ಬ್ರೇಕಪ್ ಆಗಿದೆ ಅಂತ ಅನ್ಕೊತಿದ್ದೀರಾ? ನಿಮಗೂ ಪ್ರತಿಮಾ ಅವ್ರಿಗೂ ಬ್ರೇಕಪ್ ಆಯಿತಾ? ನೀವು ಪ್ರತಿಮಾ ಅವರು ಜಗಳ ಮಾಡ್ಕೊಂಡಿದ್ದೀರಾ? ಇಲ್ಲಿ ಏನಾಗಿದೆ ನಿಮ್ಮಿಬ್ಬರು? ಅದೆಲ್ಲ ಏನಿಲ್ಲ ಕಣ್ರೋ, ನಾವು ತುಂಬ ಚೆನ್ನಾಗಿದ್ದೀವಿ. ಬಟ್ ಅವ್ರು ಬ್ಯುಸಿ ಇದ್ದಾರೆ. ನಾವು ಮಾತಾಡ್ಕೊತೀವಿ, ಟೆಕ್ಸ್ಟ್ ಮಾಡ್ತೀವಿ, ಕಾಲು ಮಾಡ್ತಾರೆ ಕೆಲವೊಂದು ಸತಿ, ಮಾತಾಡಿದ್ದೀವಿ, ತುಂಬ ಚೆನ್ನಾಗಿದ್ದೀವಿ. ಬಟ್ ಗಿಕಪ್ ಅಂತೆಲ್ಲ ಹೇಳಬೇಡ್ರಿ. ಬ್ರೇಕಪ್ ಎಲ್ಲ ಏನಾಗಿಲ್ಲ ನನ್ನ ಪ್ರತಿಮಾ ನಡುವೆ. ಏನಾದ್ರು ಲವ್ ಇದ್ದರೆ ತಾನೇ ಬ್ರೇಕಪ್ ಆಗೋಕ್ಕೆ. ನಮ್ಮ ಮಧ್ಯೆ ಇರೋದು ಫ್ರೆಂಡ್ಶಿಪ್ಪಲ್ಲಿ ಬ್ರೇಕಪ್ ಆಗಬೇಕಾದ್ರೆ ಅದೆಲ್ಲ ಏನಿಲ್ಲ. ತುಂಬ ಚೆನ್ನಾಗಿದ್ದೀವಿ ನಾವಿಬ್ಬರು. ಅವರು ಬ್ಯುಸಿ ಇದ್ದಾರೆ, ಅದಕ್ಕೆ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಏನಾಗಿದೆ ಅಂದರೆ ಏನಾಗ್ಬಿಟ್ಟಿದೆ ಇತ್ತೀಚೆಗೆ ಅಂದರೆ, ಈ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮುಳುಗಿರೋ ಕಾರಣ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡಿದ್ರೆ, ಸ್ಟೋರಿ ಹಾಕಿದ್ರೆ ಮಾತ್ರ ಅವರಿಬ್ಬರು ಜೊತೆಗಿದ್ದಾರೆ ಅಂದ್ಕೊಳ್ಳೋದು. ಅವರಿಬ್ಬರು ತುಂಬ ದಿನ ಸ್ಟೋರಿ ವೀಡಿಯೋಸ್ ಹಾಕಿಲ್ಲ ಅಂದರೆ ಜೊತೆಗೆ ಇಲ್ಲ ಅಂದ್ಕೊಳ್ಳೋದು. ಅದೆಲ್ಲ ಬಿಟ್ಬಿಡಿ. ಅವ್ರವ್ರ ಪರ್ಸ್ನಲ್ ಲೈಫಲ್ಲಿ ಅವ್ರವ್ರು ಬ್ಯುಸಿಯಾಗಿರ್ತಾರಲ್ವ, ಹಾಗಾಗಿ ಸಿಗೋಕ್ಕಾಗಲ್ಲ, ವೀಡಿಯೋಸ್ ಮಾಡೋಕ್ಕಾಗಲ್ಲ. ಅಷ್ಟೇ ಬಿಟ್ಟರೆ ನಾವಿಬ್ಬರು ತುಂಬ ಚೆನ್ನಾಗಿದ್ದೀವಿ. ಏನು ಗಿಕಪ್ ಏನೂ ಆಗಿಲ್ಲ ಗೈಸ್. ನಾನು ಪ್ರತಿಮಾ ತುಂಬಾ ಚೆನ್ನಾಗಿದ್ದೀವಿ. ತನು 46, ಬ್ರೋ ನಿಮಗೆ ಬಿಗ್ ಬಾಸ್ಗೆ ಕರೆದ್ರೆ ಹೋಗ್ತೀರಾ ಬ್ರೋ? ಇದೇ ನಮ್ಮ ಕ್ವಶನ್. ಖಂಡಿತವಾಗ್ಲೂ ಹೋಗ್ತೀನಿ. ಏನಾದರೂ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ಅಂದರೆ ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ? ಖಂಡಿತವಾಗ್ಲೂ ಹೋಗ್ತೀನಿ. ಪವನ್ 5, ಬ್ರೋ ನೀವು ಇನ್ ಕೇಸ್ ಲವ್ ಮ್ಯಾರೇಜ್ ಆದರೆ ನಿಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೊಂಡು. ಖಂಡಿತವಾಗ್ಲೂ ನಾನು ಲವ್ ಮ್ಯಾರೇಜ್ ಅಂತ, ಅರೇಂಜ್ ಮ್ಯಾರೇಜ್ ಅಂತ ಎಲ್ಲ ಲವ್ ಮ್ಯಾರೇಜ್ ಆಗೋ ಐಡಿಯಾ ಇಲ್ಲ ನನಗೆ. ಬಟ್ ಏನೇ ಆದ್ರೂ ನಮ್ಮ ಅಪ್ಪ ಅಮ್ಮನ ನಾನು ತುಂಬಾ ಚೆನ್ನಾಗಿ ನೋಡ್ಕೊತೀನಿ. ನಮ್ಮ ಅಪ್ಪ ಅಮ್ಮನ ಮಾತ್ರ ಅಲ್ಲ, ನಾನು ಮದುವೆ ಆಗೋ ಹುಡುಗಿಯವ್ರ ಅಪ್ಪ ಅಮ್ಮನೂ ತುಂಬ ಚೆನ್ನಾಗಿ ನೋಡ್ಕೊತೀನಿ.
ನಾನು ರೀಸೆಂಟಾಗಿ ಯಾವುದೋ ಒಂದು ವೀಡಿಯೋ ನೋಡಿದೆ. ಯಾರೋ ಅಂದರೆ ಹಳೆ ವೀಡಿಯೋನೇ, ನಾನು ಮುಂಚೆನೇ ನೋಡಿದೆ, ರೀಸೆಂಟಾಗೂ ನೋಡಿದೆ ಅದನ್ನು. ಅವ್ರ ಅಪ್ಪ ಅಮ್ಮನ್ನ ಕೆಳಗೆ ಇಳಿಸ್ಬಿಟ್ಟು ಬ್ಯಾಗ್ ಬಿಸಾಕ್ಬಿಟ್ಟು ಅವ್ನು ಪಾಡಿಗೆ ಹೋಗ್ಬಿಡ್ತಾನೆ. ಆ ಥರ ಎಲ್ಲ ಮಾಡ್ತಾರೆ. ನನ್ನ ಮಕ್ಳಿಗೆ ಅವ್ರ ಮಕ್ಕಳು ಹಂಗೆ ಮಾಡಬೇಕು. ಹಂಗೆ ಮೋರೆ ಒಳಗೆ ತಳ್ಬಿಟ್ಟು ಹೋಗ್ಬಿಡ್ಬೇಕಂತ ನನ್ನ ಮಕ್ಳೇನಿಲ್ಲ. ಕೆಟ್ಟು ಕೋಪ ಬಂದ್ಬಿಡ್ತು ಗೈಸ್ ಆ ವಿಡಿಯೋ ನೋಡಿ, ಸತ್ಯವಾಗ್ಲೂ ಆ ಥರ ಎಲ್ಲ ಮಾಡ್ತಾರೆ. ದಯವಿಟ್ಟು ನಿಮ್ಮ ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಯಾವುದೋ ಹುಡುಗಿಗೋಸ್ಕರ ಸಾಯೋದು, ಇಲ್ಲ ಯಾರೋ ಏನೋ ಅಂದರು ಅಂತ ಸಾಯೋದು, ಅವೆಲ್ಲ ಮಾಡ್ಕೊಂಬಿಡಿ. ಯಾಕೆಂದರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ನಂಬಿ ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಅಂದರೆ, ಹೊಟ್ಟೆ ಕಟ್ಟಿ ನಿಮ್ಮನ್ನು ಸಾಕಿರ್ತಾರೆ ಗೈಸ್. ಸೀರಿಯಸ್ಲಿ ಒಂದೊಂದು ರೂಪಾಯಿನೂ ಇದು ಮಾಡಿ ತುಂಬ ಚೆನ್ನಾಗಿ ಸಾಕ್ತಾರೆ. ಅಂದರೆ ಅವ್ರಿಗೇನು ಮಾಡ್ಕೊಳ್ತಾನೆ ಮಕ್ಳಿಗೋಸ್ಕರ ಎಲ್ಲ ಮಾಡ್ತಾರೆ. ನಿಮ್ಗೊಂದು ಬುದ್ಧಿ ಬಂದಮೇಲೆ, ಒಂದು ಹುಡುಗಿ ಅಂತ ಬಂದಮೇಲೆ ಅವರನ್ನೇ ಇದು ಮಾಡಿದ್ರೆ ಅದು ತಪ್ಪಲ್ವಾ? ದಯವಿಟ್ಟು ಆ ತಪ್ಪನ್ನ ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ನಾನಂತೂ ನಮ್ಮ ಅಪ್ಪ ಅಮ್ಮನ ತುಂಬ ಇಷ್ಟಪಡ್ತೀನಿ. ನಮ್ಮ ಅಪ್ಪ ಅಮ್ಮನೂ ನನ್ನನ್ನು ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ನಾನು ನಮ್ಮ ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ಯಾವುದೇ ಕಾರಣಕ್ಕೂ ನಾನು ಅವ್ರನ್ನ ದೂರ ಮಾಡ್ಕೊಳ್ಳೋಕೆ ಇಷ್ಟನೇ ಪಡಲ್ಲ ಗೈಸ್. ನೀವು ಅಷ್ಟೇ ನಿಮ್ಮ ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಬ್ರೋ, ನಿಮ್ಮ ಗರ್ಲ್ ಫ್ರೆಂಡ್ ನೇಮ್ ಹೇಳ್ತೀರಾ? ಪ್ರಿನ್ಸಸ್ ಸಂಪು. ನನ್ನ ಗರ್ಲ್ ಫ್ರೆಂಡ್ ನೇಮು ಪುಷ್ಪ ಅಂತ, ನಮ್ಮಮ್ಮ. ಅಶ್ವಿನಿ 4244. ಆರ್ ಯು ಬಿಲೀವ್ ಇನ್ ಫ್ರೆಂಡ್ಶಿಪ್ ಬ್ರೋ? ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಬಿಲೀವ್ ಮಾಡ್ತೇನೆ ಖಂಡಿತವಾಗ್ಲೂ. ನಾನು 1000% ಫ್ರೆಂಡ್ಶಿಪ್ಪಲ್ಲಿ ತುಂಬ ಬಿಲೀವ್ ಮಾಡ್ತೇನೆ. ನಾನು ಫ್ರೆಂಡ್ಶಿಪ್ನ ತುಂಬ ನಂಬ್ತೀನಿ. ಯಾಕೆಂದರೆ ನನಗೆ ಫ್ರೆಂಡ್ಶಿಪ್ಪಲ್ಲಿ ಮೋಸ ಮಾಡಿದ್ದಾರೆ ಇಲ್ಲ ಅಂತಲ್ಲ, ನನಗೆ ತುಂಬ ಕ್ಲೋಸ್ ಆಗಿರೋ, ನಾನು ಹಚ್ಕೊಂಡಿರೋ ಫ್ರೆಂಡ್ಸ್ ನನಗೆ ಯಾರೂ ಫ್ರೆಂಡ್ಶಿಪ್ಪಲ್ಲಿ ಯಾವತ್ತೂ ಮೋಸ ಮಾಡಿಲ್ಲ. ಕೆಲವೊಂದು ಸತಿ ಜಗಳ ಆಗುತ್ತೆ, ಹೌದು, ಕೆಲವೊಂದು ಸತಿ ಮಾತು ಬಿಟ್ಟಿರ್ತೀವಿ, ಹೌದು, ಬಟ್ ಸ್ವಲ್ಪ ದಿನ ಅಷ್ಟೇ. ಅವರು ಮತ್ತೆ ಬಂದ್ರೂ ನಾನು ಸೇರಿಸ್ಕೊತೀನಿ. ಮತ್ತೆ ಅದೇ ಥರ ಫಸ್ಟ್ ಯಾವ ವೈಬಲ್ಲಿ ಇದ್ವಿ ಅದೇ ವೈಬಲ್ಲಿ ಇದ್ದೀವಿ. ನಾನು ಒಂದು ಮಾತು ಹೇಳಕ್ಕೆ ಮಾತ್ರ ಇಷ್ಟಪಡ್ತೀನಿ. ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಒಬ್ಬ ಕಮಿಟ್ ಆಗಿಬಿಡ್ತಾನೆ. ಆ ಹುಡುಗಿ ಬಂದಮೇಲೆ ಈ ಫ್ರೆಂಡ್ನ ಮರಿಬಾರ್ದು ಗೈಸ್ ಯಾವತ್ತೂ. ದಯವಿಟ್ಟು ಯಾರೂ ಮರಿಬೇಡಿ. ಒಬ್ಬ ಫ್ರೆಂಡಿಗೆ ತುಂಬ ಹರ್ಟ್ ಆಗುತ್ತೆ, ಅದು ನನಗೆ ಅನುಭವ ಆಗಿರೋದು. ದಯವಿಟ್ಟು ಯಾವತ್ತೂ ಫ್ರೆಂಡ್ಶಿಪ್ನ ಬಿಟ್ಕೊಡೋಕ್ಕೆ ಹೋಗಬೇಡಿ, ಫ್ರೆಂಡ್ಸ್ನ ಬಿಟ್ಕೊಡೋಕೆ ಹೋಗಬೇಡಿ. ಏನಾದರೂ ಒಂದು ಆದರೆ ಬರೋದು ಫ್ರೆಂಡ್ಸೇ. ನಿಮಗೆ ಲವರ್ಸ್ ಬರ್ಬೋದು, ಎಲ್ಲರೂ ಬರೋಲ್ಲ. ಹಾಗೆ ಫ್ಯಾಮಿಲಿನೂ ಯಾರೂ ಬರೋಲ್ಲ, ಅಂದರೆ ರಿಲೇಟಿವ್ಸ್ ಎಲ್ಲ ಯಾರೂ ಬರೋಲ್ಲ. ಫ್ಯಾಮಿಲಿ ಬರುತ್ತೆ, ರಿಲೇಟಿವ್ಸ್ ಬರೋಲ್ಲ. ಫ್ರೆಂಡ್ಶಿಪ್ ಮಾತ್ರ 1000% ಬಂದೇ ಬರುತ್ತೆ. ನಾನು ಫ್ರೆಂಡ್ಶಿಪ್ಪಿಗೆ ತುಂಬ ವ್ಯಾಲ್ಯೂ ಕೊಡ್ತೀನಿ. ಐ ಲವ್ ಮೈ ಫ್ರೆಂಡ್ಸ್. ಸುಮನ್ ಕೊಟಯನ್, ನಾನು ನಿಮ್ಮನ್ನು ಮೀಟ್ ಮಾಡಬೇಕು ಬ್ರೋ, ನಿಮ್ಮ ದೊಡ್ಡ ಅಭಿಮಾನಿ. ನೀವು ಒಮ್ಮೆ ಮಂಗಳೂರಿಗೆ ಬನ್ನಿ ಬ್ರೋ. ಖಂಡಿತವಾಗ್ಲೂ ನೆಕ್ಸ್ಟ್ ಮಂತ್ ನಾನು ಮಂಗಳೂರು ಬರ್ತಾ ಇದ್ದೀನಿ ಬ್ರೋ. ಯಾರ್ಯಾರು ಮಂಗಳೂರಲ್ಲಿ ಇದ್ದಾರೆ ಎಲ್ಲರೂ ಸಿಗೋಣ, ಬನ್ನಿ, ವಿಡಿಯೋಸ್ ಮಾಡೋಣ, ಮಜಾ ಮಾಡೋಣ. ವಿಚ್ ಈಸ್ ಯುವರ್ ಫೇವ್ರೇಟ್ ಮೂಮೆಂಟ್ ಇನ್ 2025? ಏನೂ ಇಲ್ಲ, ಎಲ್ಲ ಏನಂತಾರೆ, ಎಲ್ಲ ಹೊಡ್ಸ್ಕೊಂಡಿರೋದೆ, ಎಲ್ಲ ಅದೇ ಸೀನೆ. ಯಾವುದು ಫೇವ್ರೇಟು ಏನೂ ಇಲ್ಲ. 2025 ಹಾಕೊಂಡು ಸರ್ಯಾಗಿ ಹೊಡೆದ್ಬಿಡ್ತು. 2025 ಸರ್ಯಾಗಿ ಬೀಳಿಸ್ಬಿಡ್ತು ನನ್ನ ಕೆಳಗೆ, ಬಿದ್ದು ಸಾಯಿ ನನ್ನ ಮಗನೇ ಅಂತ. 2025 ವರ್ಸ್ಟ್ ನನಗೆ.